ಎಲ್ಲ ಸ್ಪರ್ಧಾರ್ಥಿ ಮಿತ್ರರಿಗೂ ನನ್ನ ನಮಸ್ಕಾರ. ನಾನು ಅಕ್ಷಯ್ ಪಾಟೀಲ್, ನೇತಾಜಿ ಮಿಲಿಟರಿ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಎಂದಿನಂತೆ ನಾವು ಇವತ್ತು ಮತ್ತೊಂದು SSC GDಯ ಹಳೆಯ ಪ್ರಶ್ನೆ ಪತ್ರಿಕೆ ಇಂಗ್ಲೀಷ್ ವಿಭಾಗದ ಪ್ರಶ್ನೆ ಪತ್ರಿಕೆಯನ್ನು ತೊಗೊಂಬಂದಿದ್ದೀನಿ. ಇವತ್ತು ಯಾವ ರೀತಿ ಪ್ರಶ್ನೆಗಳಿದ್ದಾವೆ, ಯಾವ ವಿಷಯದ ಮೇಲೆ ಪ್ರಶ್ನೆಗಳನ್ನ ಕೇಳಿದ್ದಾರೆ ಅಂತ ನೋಡ್ತಾ ಹೋಗೋಣ. ಇನ್ಯಾಕೆ ತಡ, ಹಾಗಾದರೆ ಬನ್ನಿ ಸಾಲ್ವ್ ಮಾಡ್ತಾ ಹೋಗೋಣ. ಒಂದನೇದು ನೋಡ್ರಿ, ಸೆಲೆಕ್ಟ್ ದ ಇನ್ಕರೆಕ್ಟ್ಲಿ ಸ್ಪೆಲ್ಡ್ ವರ್ಡ್. ಎಸ್, ಇದನ್ನು ಪ್ರತಿ ಪ್ರಶ್ನೆ ಪತ್ರಿಕೆಯಲ್ಲೂ ಕೇಳ್ತಾರೆ ಅವರು. ಅಂದರೆ ಯಾವುದಾದ್ರೂ 4 ಆಪ್ಷನ್ಗಳಲ್ಲಿ ಒಂದು ಆಪ್ಷನನ್ನು ಸ್ಪೆಲ್ಲಿಂಗ್ ಏನಾಗಿರ್ತದೆ, ತಪ್ಪಾಗಿರುತ್ತೆ, ಅದನ್ನು ನೀವು ಆಯ್ಕೆ ಮಾಡಬೇಕು. ಓಕೆನಾ? ನೋಡಲಿ, ಫಸ್ಟ್ ಸೆಲೆಕ್ಟ್ ದ ಇನ್ಕರೆಕ್ಟ್ಲಿ ಸ್ಪೆಲ್ಡ್ ವರ್ಡ್. ಯಾವುದ್ರದ್ದು? ಎನ್ಶ್ಯೂರ್ ಕರೆಕ್ಟ್ ಆಗಿದೆ. ಕ್ಯಾಲೆಂಡರ್, ಎಸ್ ಇದು ತಪ್ಪಾಗಿದೆ. ನೋಡ್ರಿ, ಕ್ಯಾಲೆಂಡರ್ ಸ್ಪೆಲ್ಲಿಂಗ್ ಎಲ್ಲಿ ತಪ್ಪಾಗೈತೆ ಅಂತಂದ್ರೆ ಇಲ್ಲಿ ಈ ಬರಬಾರ್ದು, ಇಲ್ಲಿ ಈ ಜಾಗಕ್ಕೆ ಏನು ಬರಬೇಕು, ಎ ಬರಬೇಕು. ಅಂದರೆ ಈ ರೀತಿ ಆಗಬೇಕು, ಕ್ಯಾಲೆಂಡರ್. ಓಕೆ, ನೆಕ್ಸ್ಟ್ ನೋಡ್ರಿ, ಅಪಾಲಜಿ ಕರೆಕ್ಟ್ ಇದೆ, ಸರ್ಟಿಫಿಕೇಟ್ ಕರೆಕ್ಟ್ ಇದೆ. ಹಾಗಾದರೆ ಸರಿಯಾದ ಉತ್ತರ ಯಾವುದು? ಆಪ್ಷನ್ 2. ಆಪ್ಷನ್ 2 ಕ್ಯಾಲೆಂಡರ್ನ ಸ್ಪೆಲ್ಲಿಂಗ್ ಏನಾಗಿದೆ, ತಪ್ಪಾಗಿದೆ. ಓಕೆ, ಈಸಿ ಪ್ರಶ್ನೆ ಇದೆ ಇದು. ನೋಡಲಿ, ಈ ಪ್ರಶ್ನೆ ನೋಡಿದರೆ ನೀವು ಅರ್ಥ ಮಾಡ್ಕೋಬೇಕು, ನಾವು ದಿನನಿತ್ಯ ಬಳಸುವಂಥ ಶಬ್ದಗಳನ್ನೇ ಕೇಳೋ ಚಾನ್ಸ್ ಇದೆ. ಸೊ ಅದರಲ್ಲಿ ಈಗ ಫಾರ್ ಎಕ್ಸಾಂಪಲ್ ಇಂಥವು ಭಾಳ ಹೇಳ್ತೀನಿ, ಭಾಳ ಜನ ಮಿಸ್ಟೇಕ್ ಮಾಡ್ಕೊತೀರಿ. ನೀವು ಏನು ಗೊತ್ತೇನು, ದಿನನಿತ್ಯ ಮಾತಾಡ್ತೀರಿ, ಆದರೂ ಆ ಸ್ಪೆಲ್ಲಿಂಗ್ ಮಿಸ್ಟೇಕ್ ಮಾಡ್ಕೊಂತೀರಿ. ಈಗ ಫಾರ್ ಎಕ್ಸಾಂಪಲ್ ಇಂಗ್ಲೀಷ್ ಗ್ರಾಮರ್ ಅಂತೀವಿ ನಾವು. ಗ್ರಾಮರ್ ಸ್ಪೆಲ್ಲಿಂಗು MMAR ಲಾಸ್ಟಿಗೆ. ನೀವೇನು ಮಾಡ್ತೀರಿ, MMER ಅಂತ ತಿಳ್ಕೊಂಬಿಟ್ಟಿರಿ ಭಾಳ ಜನ. ಸೊ ಇಂಥ ಸ್ಪೆಲ್ಲಿಂಗ್ ಮಿಸ್ಟೇಕ್ಗಳನ್ನೇ ಅವ್ರು ಕೇಳ್ತಾ ಇರ್ತಾರೆ. ಸೊ ಹಾಗಾಗಿ ಇಂಥ ಶಬ್ದಗಳ ಬಗ್ಗೆ ಸ್ವಲ್ಪ ನಿಮ್ಮ ಗಮನ ಇರಲಿ. ಓಕೆನಾ? ನೆಕ್ಸ್ಟ್, ಮುಂದಿನ ಪ್ರಶ್ನೆ. ಇನ್ ದ ಸೆಂಟೆನ್ಸ್ ದ ಸ್ಟ್ರಾಟಜಿಸ್ಟ್ ಥಾಟ್ಸ್ ವರ್ ವೆರಿ ಕೋಹೆರೆಂಟ್. ವಾಟ್ ಈಸ್ ದ ಮೋಸ್ಟ್ ಅಪ್ರೋಪ್ರಿಯೇಟ್ ಆಂಟೋನಿಮ್ ಆಫ್ ದ ವರ್ಡ್ ಕೋಹೆರೆಂಟ್? ಓಕೆ, ನೋಡಲಿ, ಕೋಹೆರೆಂಟ್ ಅನ್ನೋ ಪದದ ವಿರುದ್ಧಾರ್ಥಕ ಪದ ಕೇಳ್ಯಾರವರು. ಆಂಟೋನಿಮ್ ಅಂದ್ರೆ ಏನು? ವಿರುದ್ಧಾರ್ಥಕ ಪದ. ಯಾವ ಪದದ್ದು? ಕೋಹೆರೆಂಟ್. ಕೋಹೆರೆಂಟ್ ಪದದ ಅರ್ಥ ಸ್ಪಷ್ಟವಾದ ಅಂತ, ಸರಿಯಾಗಿ ಅರ್ಥವಾಗುವ, ಸ್ಪಷ್ಟವಾದ ಅಂತ. ಇಲ್ಲಿ ನೋಡಲಿ, ದ ಸ್ಟ್ರಾಟಜಿಸ್ಟ್ ಥಾಟ್ಸ್ ವರ್ ವೆರಿ ಕೋಹೆರೆಂಟ್. ಆತನ ಆಲೋಚನೆಗಳು ತುಂಬ ಸ್ಪಷ್ಟವಾಗಿದ್ದವು ಅಂತ ಇದೆ ಇಲ್ಲಿ. ಸೊ ಇದಕ್ಕೆ ನಾವೇನು ಮಾಡಬೇಕು? ಆಂಟೋನಿಮ್, ವಿರುದ್ಧಾರ್ಥಕ ಪದವನ್ನು ಹುಡುಕಬೇಕು. ನೋಡಲಿ, ಕೋಹೆರೆಂಟ್ ಸ್ಪಷ್ಟವಾಗಿದ್ದವು, ಸರಿಯಾಗಿ ಅರ್ಥವಾಗುವಂತೆ ಇದ್ದವು ಅನ್ನೋದಕ್ಕೆ ಇಲ್ಲಿ ನೋಡಲಿ, ಸಿಸ್ಟಮೆಟಿಕ್ ಅಂದ್ರೆ ಸರಿಯಾಗಿ, ಸ್ಪಷ್ಟವಾಗಿ ಅಂತ ಬರ್ತೈತಿ ಇದು. ಸೊ ಲಾಜಿಕಲ್, ನೋಡಿ ಇದು ಕೂಡ ಅದೇ ಅರ್ಥ. ಲಾಜಿಕಲ್ ಆಗಿ ಮಾತಾಡಂದ್ರೆ ಏನು, ಕರೆಕ್ಟಾಗಿ ಮಾತಾಡು, ಸ್ಪಷ್ಟವಾಗಿ ಮಾತಾಡು, ಅರಿವಿಟ್ಕೊಂಡು ಮಾತು. ಸೊ ಹಾಗಾಗಿ ಈ ಸಿಸ್ಟಮೆಟಿಕ್ ಮತ್ತು ಲಾಜಿಕಲ್ ಇವೆರಡು ಏನಾಗುತ್ತಾ, ಎರಡು ಒಂದೇ ರೀತಿ ಅರ್ಥ ಕೊಡೋದ್ರಿಂದ ಇದಕ್ಕೆ ವಿರುದ್ಧಾರ್ಥಕ ಆಗಲ್ಲ. ಯಾಕಂದ್ರೆ ಒಂದು ಆಪ್ಷನ್ ಹಾಕಿ ಕೊಟ್ಟಿರ್ತಾರೆ ನಿಮ್ಗೆ, ಎರಡು ಆಗಕ್ಕೆ ಸಾಧ್ಯ ಇಲ್ಲ. ಸೊ ಹಂಗಾಗಿ ಆಪ್ಷನ್ 1, ಆಪ್ಷನ್ 4 ಎರಡನ್ನು ಕ್ಯಾನ್ಸಲ್ ಮಾಡಿ. ಇನ್ನು ನೋಡಲಿ, ಇನ್ನೊಂದು ಈ ಥರ ಏನಾಗಿಬಿಡುತ್ತೆ, 2 ಆಪ್ಷನ್ಗಳನ್ನು ನಿಮ್ಗೆ ಗೊತ್ತಿದ್ದು ಕ್ಯಾನ್ಸಲ್ ಮಾಡಿಬಿಟ್ರೆ ಅಂದರೆ ಇನ್ನು 2ರೊಳಗೆ ನೀವು ಸ್ವಲ್ಪ ಯೋಚನೆ ಮಾಡಬೇಕಾಗತ್ತೆ. ಲ್ಯಾಕ್ ಲಸ್ಚರ್, ನೋಡಲಿ, ಲ್ಯಾಕ್ ಅನ್ನೋ ಪದ ಐತೆ ನೋಡಲಿ. ಲ್ಯಾಕ್ ಅಂದ್ರೆ ಏನು? LACK, ಲ್ಯಾಕ್ ಅಂದ್ರೆ LACK, ಲ್ಯಾಕ್ ಅಂದ್ರೆ ಲಕ್ಷ ಅಲ್ಲ, LACK, ಲ್ಯಾಕ್ ಅಂದ್ರೆ ಕಡಿಮೆ ಅಂತ ಅರ್ಥ. ಲಸ್ಚರ್ ಅಂತಂದ್ರೆ ಹೊಳಪು, ಅಂದರೆ ಕಡಿಮೆ ಹೊಳಪಿರೋದು. ಅಂದರೆ ಏನರ್ಥ? ಡಲ್ ಇರೋದು. ಇದು ಕೂಡ ಓಕೆನಾ? ಇದರ ಅರ್ಥ ಏನು? ಡಲ್. ನೆಕ್ಸ್ಟ್ ಇನ್ನು ಬರ್ರಿ, ಇನ್ಕಾಂಪ್ರಿಹೆನ್ಸಿಬಲ್. ಇನ್ಕಾಂಪ್ರಿಹೆನ್ಸಿಬಲ್ ಅಂತಂದರೆ ನೋಡಲಿ, ಕಾಂಪ್ರಿಹೆನ್ಷನ್ ಅಥವಾ ಕಾಂಪ್ರಿಹೆನ್ಸಿಬಲ್ ಅಂತಂದರೆ ಏಬಲ್ ಟು ಅಂಡರ್ಸ್ಟ್ಯಾಂಡ್, ವಿ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಅಂತ ಅರ್ಥ. ಇಲ್ಲಿ ಇನ್ಕಾಂಪ್ರಿಹೆನ್ಸಿಬಲ್ ಅಂತ ಕೊಟ್ಟಾರ, ಇದರ ಅರ್ಥ ಅನೇಬಲ್ ಟು ಅಂಡರ್ಸ್ಟ್ಯಾಂಡ್, ಅನೇಬಲ್ ಟು ಅಂಡರ್ಸ್ಟ್ಯಾಂಡ್. ಸೊ ಅಂದ್ರೆ ನಮಗೆ ಅರ್ಥ ಆಗಲಾರದ್ದು ಅಂತ ಅರ್ಥ. ಇಲ್ಲಿ ನೋಡ್ರಿ, ಇದರೊಳಗೆ ಸರಿಯಾದ ಉತ್ತರ ಕಾಂಪ್ರಿಹೆನ್ಸಿಬಲ್. ಯಾಕೆ ಗೊತ್ತೇನು? ಕೋಹೆರೆಂಟ್ ಅಂದರೆ ಸ್ಪಷ್ಟವಾಗಿ ಇಲ್ಲದ್ದು, ಕೋಹೆರೆಂಟ್ ಅಂದರೆ ಸ್ಪಷ್ಟವಾಗಿ ಇರುವುದು, ಇನ್ಕಾಂಪ್ರಿಹೆನ್ಸಿಬಲ್ ಅಂದರೆ ಸ್ಪಷ್ಟವಾಗಿ ಇಲ್ಲದ್ದು ಅಥವಾ ಅರ್ಥ ಮಾಡಿಕೊಳ್ಳೋಕ್ಕಾಗಲಾರ್ದು, ಅನೇಬಲ್ ಟು ಅಂಡರ್ಸ್ಟ್ಯಾಂಡ್. ಓಕೆನಾ? ಸೊ ಹಾಗಾದರೆ ಆಂಟೋನಿಮ್, ಕೋಹೆರೆಂಟ್ ಪದದ ಆಂಟೋನಿಮ್ ಯಾವುದಾಗುತ್ತೆ ಇಲ್ಲಿ? ಇನ್ಕಾಂಪ್ರಿಹೆನ್ಸಿಬಲ್. ಓಕೆನಾ? ಆಪ್ಷನ್ 2 ಸರಿಯಾದಂಥ ಉತ್ತರ. ಇದು ಕೂಡ ತಪ್ಪಾಗುತ್ತೆ, ಇದು ಸರಿಯಾದಂಥ ಉತ್ತರ. ನೆಕ್ಸ್ಟ್, ಮುಂದಿನ ಪ್ರಶ್ನೆ ನೋಡ್ರಿ, ಸೆಲೆಕ್ಟ್ ದ ಮೋಸ್ಟ್ ಅಪ್ರೋಪ್ರಿಯೇಟ್ ಆಂಟೋನಿಮ್ ಆಫ್ ದ ಅಂಡರ್ಲೈನ್ಡ್ ವರ್ಡ್. ಮತ್ತೊಂದು ವಿರುದ್ಧಾರ್ಥಕ ಪದ ಬಂತಿಲ್ಲಿ. ಯಾವುದು? ಕ್ಲೈಮೇಟ್ ಚೇಂಜ್ ಆ್ಯಂಡ್ ಎನ್ವಿರಾನ್ಮೆಂಟಲ್ ಡಿಗ್ರೇಡೇಷನ್ ಆರ್ ಅನ್ ಎಕ್ಸಿಸ್ಟೆನ್ಷಿಯಲ್ ಥ್ರೆಟ್ ಟು ಯುರೋಪ್ ಆ್ಯಂಡ್ ದ ವರ್ಲ್ಡ್. ನೋಡಲಿ, ಅಂದರೆ ಕ್ಲೈಮೇಟ್ ಚೇಂಜು ಮತ್ತು ಎನ್ವಿರಾನ್ಮೆಂಟಲ್ ಡಿಗ್ರೇಡೇಷನ್. ಡಿಗ್ರೇಡೇಷನ್ ಅಂತಂದ್ರೆ ಈ ವಾತಾವರಣ
ಹದಿಗೆಡೋದು, ಹಾಳಾಗೋದು ಡಿಗ್ರೇಡೇಷನ್ ಅಂತಂದ್ರೆ. ಅರ್ಥ ಆಯ್ತಾ? ಸೊ ಈಗ ನಾವು ಐರನ್ ಡಿಗ್ರೇಡೇಷನ್ ಅಂದ್ರೇನು? ಐರನ್ ಹಾಳಾಗೋದು, ಕಬ್ಬಿಣ ತುಕ್ಕಿಡ್ದು ಹೋಗೋದು. ಸೊ ಡಿಗ್ರೇಡೇಷನ್ ಪದದ ಅರ್ಥ ನಾವಿಲ್ಲಿ ಏನು ಅರ್ಥ ಮಾಡ್ಕೊಂಡ್ವಿ? ಹಾಳಾಗೋದು. ಓಕೆನಾ? ಆರ್ ಆ್ಯನ್ ಎಕ್ಸಿಸ್ಟೆನ್ಷಿಯಲ್ ಥ್ರೆಟ್, ಅದು ಒಂದು ಥ್ರೆಟ್ ಅಂತಂದ್ರೆ ಏನು? ಅಪಾಯ. ಯುರೋಪಿಗಾಗಿರ್ಬೋದು ಮತ್ತು ಇಡೀ ಜಗತ್ತಿಗೆ ಯಾವುದು ಪರಿಸರ ನಾಶ, ಎನ್ವಿರಾನ್ಮೆಂಟಲ್ ಡಿಗ್ರೇಡೇಷನ್ ಅಂದರೆ ಪರಿಸರ ನಾಶ ಅನ್ನೋದು ಒಂದು ದೊಡ್ಡ ಅಪಾಯ ಅದು. ಓಕೆನಾ? ಇದ್ರದ್ದು ಏನು ಕೇಳಿರಲಿ? ಡಿಗ್ರೇಡೇಷನ್ ಅನ್ನೋ ಪದದ್ದು ಏನು ಕೇಳ್ಯಾರ? ಡಿಗ್ರೇಡೇಷನ್ ಅನ್ನೋ ಪದದ್ದು ವಿರುದ್ಧಾರ್ಥಕ ಪದ ಕೇಳ್ಯಾರ ಅವರು. ಡಿಗ್ರೇಡೇಷನ್ ಅಂದ್ರೆ ನಾವೇನು ತಿಳ್ಕೊಂಡ್ವಿ? ಹಾಳಾಗೋದು ಅಂತ ಗೊತ್ತಾಯ್ತು ನಮಗೀಗ. ಇದ್ರದ್ದು ಆ್ಯಂಟೋನಿಮ್ ಏನಾಗುತ್ತಾ ನೋಡಿ, ಭಾಳ ಈಸಿ ಆಪ್ಷನ್ ಕೊಟ್ಬಿಟ್ಟಾರ ಅವರು. ಡೆವಲಪ್ಮೆಂಟ್. ಡೆವಲಪ್ಮೆಂಟ್ ಅಂದ್ರೆ ಏನು? ಅಭಿವೃದ್ಧಿ ಆಗೋದು. ಡಿಗ್ರೇಡೇಷನ್ ಅಂದ್ರೆ ಏನು? ಹಾಳಾಗೋದು. ಅರ್ಥ ಆಯ್ತಾ? ಎಸ್. ಡಿಸಾಸ್ಟರ್. ಡಿಸಾಸ್ಟರ್ ಅಂದರೂ ಕೂಡ ಹಾಳಾಗೋದು ಅಲ್ವಾ? ಅದೊಂದು ಅಪಾಯ. ಡಿಸ್ಟ್ರಿಬ್ಯೂಷನ್ ಅಂದ್ರೆ ಹಂಚೋದು. ಇದು ಆಗಲ್ಲ, ಇದು ಆಗಲ್ಲ. ಡಿಮ್ಯಾಂಡ್, ಇದು ಆಗಲ್ಲ. ಸೊ ಸರಿಯಾದ ಉತ್ತರ ಡೆವಲಪ್ಮೆಂಟ್. ಈಸಿ ಇದೆ ಆಪ್ಷನ್ಗಳು. ನೆಕ್ಸ್ಟ್ ಪ್ರಶ್ನೆ. ಸೆಲೆಕ್ಟ್ ದ ಮೋಸ್ಟ್ ಅಪ್ರೋಪ್ರಿಯೇಟ್ ಇಡಿಯಮ್ ದಟ್ ಕ್ಯಾನ್ ಸಬ್ಸ್ಟಿಟ್ಯೂಟ್ ದ ಅಂಡರ್ಲೈನ್ಡ್ ಸೆಗ್ಮೆಂಟ್ ಇನ್ ದ ಗಿವನ್ ಸೆಂಟೆನ್ಸ್. ಆಫ್ಟರ್ ದ ಮೀಟಿಂಗ್ ಐ ಫೆಲ್ಟ್ ಲೈಕ್ ಐ ವಾಸ್ ಎಲೈಟೆಡ್ ಬಿಕಾಸ್ ದ ಟೀಮ್ ಡಿಸೈಡೆಡ್ ಟು ಇಂಪ್ಲಿಮೆಂಟ್ ಮೈ ಐಡಿಯಾ. ನೋಡಲಿ, ಈ ಎಲೇಟೆಡ್ ಅನ್ನೋ ಪದ ಏನೈತಲ್ಲ, ಅದನ್ನು ರೀಪ್ಲೇಸ್ ಮಾಡುವಂತಹ ಒಂದು ಇಡಿಯಮ್. ಇಡಿಯಮ್ ಅಂದರೆ ಏನು? ಇಡಿಯಮ್ ಅಂದರೆ ನುಡಿಗಟ್ಟು ಅಂತ ಕರಿತೀವಿ. ಓಕೆನಾ? ನುಡಿಗಟ್ಟು ಅಂತಂದ್ರೆ ಏನು? ಅಲ್ಲಿ ಕೊಟ್ಟಿರೋ ಪದಗಳ ಅರ್ಥನೇ ಬೇರೆ, ನಾವು ಅದರ ಒಳ ಅರ್ಥವನ್ನು ತಿಳ್ಕೋಬೇಕು. ಇಡಿಯಮ್. ಓಕೆನಾ? ಇಲ್ಲಿ ನೋಡಲಿ, ಎಲೇಟೆಡ್ ಅಂದರೆ ಏನು? ಮೊದಲು ಇದು ಗೊತ್ತಾಗಬೇಕು ನಿಮಗೆ. ಅದು ಗೊತ್ತಾಗಲಿಲ್ಲ ಅಂತಂದ್ರೆ ನಿಮಗೆ ಉತ್ತರ ಗೊತ್ತಾಗಲ್ಲ. ಎಲೇಟೆಡ್ ಅಂದರೆ ಏನು ನೋಡ್ರಿ? ಒಂದಕ್ಕೊಂದು ಸಂಬಂಧ ಇರ್ತವೆ ಇಂಗ್ಲೀಷ್ನಲ್ಲಿ ಯಾವಾಗಲೂ ಪದಗಳು. ಸೊ ಇದಕ್ಕೆ ನೀವು ಇಂಥ ಪದಗಳನ್ನು ಕೇಳಿ, ಎಲೇಟೆಡ್. ಎಲಿವೇಶನ್ ಅಂತ ಕೇಳಿರಿ? ಎಲಿವೇಶನ್ ಅಂತ. ಎಲಿವೇಟ್ರ್ ಅಂತ ಕೇಳಿರಿ? ಎಲಿವೇಟ್ರ್ ಅಂದರೆ ಏನು? ಮ್ಯಾಗ್ ತೊಗೊಂಡು ಹೋಗುತ್ತೆ ನಿಮ್ಮನ್ನು, ಮಾಲ್ನಾಗ ನೋಡಿರ್ತೀರಿ. ಸೊ ಅದೇ ಅರ್ಥ ಕೊಡುತ್ತಾ. ಎಲೇಟೆಡ್ ಅಂದರೆ ನಾನು ಸಂತೋಷಭರಿತನಾದೇ ಅಂತ ಅರ್ಥ. ನಾನು ತೇಲ್ತಾ ಇದ್ದೀನಿ ಸಂತೋಷದಲ್ಲಿ ಅಂತ ಅರ್ಥ. ಅದೇ ಅರ್ಥವನ್ನು ಕೊಡುವಂಥ ಇಡಿಯಮ್ ಯಾವುದು? ವಾಕಿಂಗ್ ಆನ್ ಥಿನ್ ಐಸ್, ವಾಕಿಂಗ್ ಆನ್ ಅ ಡ್ರೀಮ್, ವಾಕಿಂಗ್ ಆನ್ ಎಗ್ಶೆಲ್ಸ್, ವಾಕಿಂಗ್ ಆನ್ ಏರ್. ಅಂದ್ರೆ ಗಾಳಿಯಲ್ಲಿ ತೇಲಾಡುವುದು. ನನಗೆ ಅಷ್ಟು ಖುಷಿಯಾಗೈತೆ ಅಂತ ಅರ್ಥ. ನಾನು ಹಾರಾಡಕತ್ತೀನಿ ಅಂತಾರಲ್ಲ, ನಾನು ಖುಷಿಯಿಂದ ಫುಲ್ ಹಾರಾಡಕತ್ತೀನಲ್ಲ, ಆ ಥರ ಅದು. ಅರ್ಥ ಆಯ್ತಲ್ಲ? ಸೊ ಎಲೇಟೆಡ್ ಪದದ ಅರ್ಥ ಸಂತೋಷವಾಗಿರೋದು. ಅದಕ್ಕೆ ಸರಿಯಾಗಿ ಹೊಂದಿಕೆ ಆಗುವ ಇಡಿಯಮ್ ಯಾವುದು? ವಾಕಿಂಗ್ ಆನ್ ಏರ್. ಅರ್ಥ ಆಗ್ತಾ ಇದೆಯಾ? ಓಕೆ. ನೆಕ್ಸ್ಟ್ ಮುಂದಿನ ಪ್ರಶ್ನೆಗೆ ಹೋಗೋಣ. ಈಗ ಮುಂದಿನ ಪ್ರಶ್ನೆ ನೋಡ್ರಿ, ಏನೈತಿ? ಸೆಲೆಕ್ಟ್ ದ ಮೋಸ್ಟ್ ಅಪ್ರೋಪ್ರಿಯೇಟ್ ಸಿನಾನಿಮ್ ಆಫ್ ದ ಗಿವನ್ ವರ್ಡ್. ಎಸ್, ಆ್ಯಂಟೋನಿಮ್ ಅಂತಂದ್ರೆ ವಿರುದ್ಧಾರ್ಥಕ ಪದ, ಸಿನಾನಿಮ್ ಅಂತಂದ್ರೆ ಸಮಾನಾರ್ಥಕ ಪದ. ಯಾವ ಪದದು? ಓಕೆ, ಎಸ್, ಸಾರಿ, ಕಂಪ್ಯಾನಿಯನ್ ಅನ್ನೋ ಪದ ಇಲ್ಲೈತೆ ನೋಡ್ರಿ. ಕಂಪ್ಯಾನಿಯನ್ ಅನ್ನೋ ಪದದ್ದು ನಾವು ಸಿನಾನಿಮನ್ನ ಇಲ್ಲಿ ಹುಡುಕಬೇಕು. ಕಂಪ್ಯಾನಿಯನ್ ಅಂತಂದ್ರೆ ಏನು? ಜೊತೆಗಾರ ಅಂತ ತಿಳ್ಕೊಡ್ರಿ. ಕಂಪ್ಯಾನಿಯನ್ ಅಂದ್ರೆ ಏನು? ಜೊತೆಗಾರ. ಇದ್ರ ಸಿನಾನಿಮ್ ಯಾವುದು ಗೊತ್ತಾನು? ಮೇಟ್. ಮೇಟ್ ಅಂದರೆ ಈಗ ನೀವು ಕ್ಲಾಸ್ಮೇಟ್ ಅಂತೀರಿ. ಕ್ಲಾಸ್ಮೇಟ್ ಅಂತ ಯಾಕಂತೀರಿ? ಅವ ಕ್ಲಾಸಿನಲ್ಲಿ ನಿಮಗೆ ಜೊತೆಗಾರ. ಬೆಂಚ್ ಮೇಟ್ ಅಂತ ಯಾಕಂತೀರಿ? ಅವ ಬೆಂಚ್ನಾಗ ನಿಮಗೆ ಜೊತೆಗಾರ. ಸೊ ಹಾಗಾಗಿ ಕಂಪ್ಯಾನಿಯನ್ ಅನ್ನೋ ಪದದ ಸರಿಯಾದ ಅರ್ಥ ಮೇಟ್. ಓಕೆನಾ? ಭಾಳ ಈಸಿ ಇದೆ. ನೈಬರ್ ಅಂದರೆ ಪಕ್ಕದ ಮನೆಯವನು, ಸಿಸ್ಟರ್ ಅಂದರೆ ತಂಗಿ, ಎನಿಮಿ ಅಂದರೆ ಶತ್ರು. ಇವ್ಯಾವು ಬರಂಗಿಲ್ಲ. ಓಕೆನಾ? ನೆಕ್ಸ್ಟ್, ಸೆಲೆಕ್ಟ್ ದ ವರ್ಡ್ ದಟ್ ಬೆಸ್ಟ್ ಕಂಪ್ಲೀಟ್ಸ್ ದ ಗಿವನ್ ಸೆಂಟೆನ್ಸ್. ಡಿಟರ್ಮೈನ್ ದ ಕೊಲೊಕೇಶನ್ ಥ್ರೂ ದ ಸೆಂಟೆನ್ಸ್. ಎಸ್, ನೋಡಲಿ, ಕೊಲೊಕೇಶನ್ ಅಂದರೆ ಏನು? ಇದನ್ನು ಪ್ರತಿ ಕ್ವಶನ್ ಪೇಪರ್ನಾಗೂ ಕೇಳ್ಯಾರ ಇದನ್ನು. ಕೊಲೊಕೇಶನ್ ಅಂದರೆ ಸಂದರ್ಭಕ್ಕೆ ಅನುಗುಣವಾಗಿ ಜೋಡಣೆಯಾಗುವಂತಹ ಪದ, ಅದನ್ನು ಕೊಲೊಕೇಶನ್ ಅಂತ ಕರಿತೀವಿ. ಓಕೆನಾ? ಈಗ ನೋಡಲಿ, ಅನಿಲ್ ಕಾಟ್ ಅ ಗ್ಲಿಮ್ಸ್ ಆಫ್ ರೇರ್ ಬರ್ಡ್ ಬಿಫೋರ್ ಇಟ್ ಡ್ಯಾಶ್ ಫ್ಲೈಟ್. ಫ್ಲೈಟ್ ಅಂದರೆ ಹಾರಾಟ. ಫ್ಲೈಟ್ ಇನ್ ಟು ದ ಡೆನ್ಸ್ ಫಾರೆಸ್ಟ್ ಅಂದ್ರೆ ಅದು ದಟ್ಟವಾದ ಕಾಡಿನೊಳಗಡೆ ಹಾರಿ ಹೋಗುವ ಮುನ್ನ ಕೆಲವೊಂದಿಷ್ಟು ಆತ ಇದ್ರದ್ದು ಏನು ಅದರ ನೋಟಗಳನ್ನು, ಅದರ ಒಂದು ಗ್ಲಿಮ್ಸ್ ಅಂದ್ರೆ ಏನು? ನೋಟ ಅಂತ ಅನ್ಬೋದು. ಓಕೆನಾ? ಅದರ ನೋಟವನ್ನು ನೋಡಿದ. ಈಗ ನೋಡ್ರಿ, ಇಲ್ಲಿ ಫ್ಲೈಟ್ ಅನ್ನೋ ಪದ ಐತಿ, ಇದಕ್ಕೆ ಜೋಡಣೆ ಆಗುವಂಥ ಪದ ಇರಬೇಕದು, ಯಾವುದು ಬೇಕಾದ್ರೆ ಅಲ್ಲ. ಈಗ ನೋಡಲಿ, ನಿಮಗೆ ಇದು ಹೆಂಗೆ ಇನ್ನೊಂದು ಹೇಳ್ತೀನಿ. ಲೇಡ್ ಅಂತ ಐತಿ. ಲೇಡ್ ಅನ್ನೋದು ಲೇ ಪದದ ಪಾಸ್ಟ್ ಟೆನ್ಸ್. ಕರೆಕ್ಟಾ? ಈಗ ನಾವು ಪಕ್ಷಿಗಳು ಮೊಟ್ಟೆ ಇಡ್ತಾವೆ. ಓಕೆನಾ? ನಾವು ಮೊಟ್ಟೆ ಇಡ್ತಾವಂತೀವಿ. ಆವಾಗ ಬರ್ಡ್ಸ್
ಬರ್ಡ್ಸ್ ಪುಟ್ ಎಗ್ಸ್ ಅನ್ನಬಾರ್ದು, ಇದು ತಪ್ಪಾಗುತ್ತಾ? ಯಾಕಂದ್ರೆ ಇಡುವುದು ಅಂದ್ರೆ ಪುಟ್ ಅಂತಲೂ ಬರುತ್ತಲ್ಲ, ಹಂಗಲ್ಲ. ಇದಕ್ಕೆ ಸರಿಯಾದ ಶಬ್ದ ಯಾವುದು ಗೊತ್ತೇನು? ಬರ್ಡ್ಸ್ ಲೇ ಎಗ್ಸ್. ಅರ್ಥ ಆಯ್ತಾ? ಅಂದ್ರೆ ಪಕ್ಷಿಗಳು ಮೊಟ್ಟೆ ಇಡುವುದಕ್ಕೆ ಲೇ ಎಗ್ಸ್ ಅನ್ನಬೇಕು ಹೊರತು ಪುಟ್ ಎಗ್ಸ್ ಅನ್ನಬಾರ್ದು. ಇದನ್ನ ನಾವು ಕೊಲೊಕೇಶನ್ ಅನ್ನೋದು. ಸರಿಯಾಗಿ ಸಂದರ್ಭಕ್ಕೆ ಅನುಗುಣವಾಗಿ ಜೋಡಣೆ ಆಗುವಂಥ ಪದ. ಇಲ್ಲಿ ಡ್ಯಾಶ್ ಫ್ಲೈಟ್ ಅಂತೀವಲ್ಲ, ಇಲ್ಲಿ ಗಾಟ್ ಫ್ಲೈಟ್ ಹಾರಾಟವನ್ನು ತೆಗೆದುಕೊಂಡಿತು, ಹ್ಯಾಡ್ ಫ್ಲೈಟ್ ಹಾರಾಟವನ್ನು ಹೊಂದಿತ್ತು, ಟುಕ್ ಫ್ಲೈಟ್ ಫ್ಲೈಟನ್ನು ತಗೊಂತು, ಲೇಡ್ ಫ್ಲೈಟ್ ಇಲ್ಲಿ ನೋಡಲಿ ಅಂದರೆ ಹಾರಾಟವನ್ನು ಇಟ್ಟಿತ್ತು. ಇದಲ್ಲ, ಹಿಂಗೆ ಇದರೊಳಗೆ ಯಾವ್ದು ಸರಿಯಾಗುತ್ತೆ ಅಂದ್ರೆ ಟುಕ್ ಫ್ಲೈಟ್ ಅಂದ್ರೆ ಹಾರಾಟವನ್ನು ತೆಗೆದುಕೊಂಡಿತ್ತು, ಅಂದ್ರೆ ಹಾರಿ ಹೋಯ್ತು ಅನ್ನಕ್ಕೆ ಟುಕ್ ಫ್ಲೈಟ್ ಅಂತ ಕರಿತೀವಿ ನಾವು. ಅರ್ಥ ಆಯ್ತಾ? ಓಕೆ, ನೆಕ್ಸ್ಟ್ ಸೆಲೆಕ್ಟ್ ದ ಮೋಸ್ಟ್ ಅಪ್ರೋಪ್ರಿಯೇಟ್ ಆಪ್ಷನ್ ಟು ಫಿಲ್ ಇನ್ ದ ಬ್ಲ್ಯಾಂಕ್ ಫಾಲೋಯಿಂಗ್ ದ ಕ್ರೆಡೋ ಟುಗೆದರ್ ವಿ ಸ್ಟ್ಯಾಂಡ್ ಡಿವೈಡೆಡ್ ವಿ ಫಾಲ್. ಕ್ರೆಡೋ ಅಂದರೆ ಏನಿಲ್ಲಿ? ಕ್ರೆಡೋ ಅಂದರೆ ಒಂದು ಈಗ ಜಾಸ್ತಿ ಫೇಮಸ್ ಆಗಿರುತ್ತಲ್ಲ ಅಂಥ ಮಾತುಗಳಿಗೆ ನಾವು ಕ್ರೆಡೋ ಅಂತ ಕರಿತೀವಿ. ಹೆಂಗೆ? ಫಾಲೋಯಿಂಗ್ ದ ಕ್ರೆಡೋ ಟುಗೆದರ್ ವಿ ಸ್ಟ್ಯಾಂಡ್ ಡಿವೈಡೆಡ್ ವಿ ಫಾಲ್. ಅಂದ್ರೆ ನಾವೆಲ್ಲರೂ ಜೊತೆಯಾಗಿದ್ದರೆ ನಿಲ್ತೀವಿ, ಇಲ್ಲಾಂದರೆ ಡಿವೈಡ್ ಆದರೆ ನಾವು ಬಿದ್ದು ಹೋಗ್ತೀವಿ. ಅಂದ್ರೆ ಇದರ ಅರ್ಥ ಒಗ್ಗಟ್ಟಾಗಿರ್ಬೇಕಂತ ಅರ್ಥ. ದ ಫ್ಯಾಕ್ಟರಿ ವರ್ಕರ್ಸ್ ಲೆಫ್ಟ್ ದೇರ್ ವರ್ಕ್. ಅವ್ರ ಕೆಲಸವನ್ನು ಬಿಟ್ಟು ಸ್ಟೆಪ್ಡ್ ಔಟ್ ಆಫ್ ದ ಫ್ಯಾಕ್ಟ್ರಿ. ಫ್ಯಾಕ್ಟ್ರಿಯಿಂದ ಹೊರಗೆ ಹೋಗಿ ಡ್ಯಾಶ್ ಟು ಹೋಲ್ಡ್ ಅ ಪ್ರೊಟೆಸ್ಟ್. ಪ್ರೊಟೆಸ್ಟನ್ನು ಏನು ಮಾಡಿದರು ಅವರು? ಮಾಡಿದರು. ಓಕೆನಾ? ಎದರ ವಿರುದ್ಧ? ಅಗೇನ್ಸ್ಟ್ ದ ಹೈಯರ್ ಅಥಾರಿಟೀಸ್. ಅಂದ್ರೆ ಮೇಲಾಧಿಕಾರಿಗಳ ವಿರುದ್ಧ ಅವ್ರು ಏನು ಮಾಡಿದರು? ಪ್ರೊಟೆಸ್ಟ್ ಮಾಡಿದರು. ಇಲ್ಲಿ ಸ್ಟೆಪ್ಡ್ ಔಟ್ ಆಫ್ ದ ಫ್ಯಾಕ್ಟರಿ ಡ್ಯಾಶ್ ಅಂತ ಐತಿ. ಅಂದ್ರೆ ಇಲ್ಲಿ ನೋಡಲಿ, ಇಲ್ಲಿ ಕೊಟ್ಟಿರೋಂಥ ಎಲ್ಲ ಶಬ್ದಗಳು ನಿಮಗೆ ಸ್ವಲ್ಪ ಡಿಫ್ರೆಂಟ್ ಅನ್ನಿಸ್ತವೆ. ಯಾಕೆ ಗೊತ್ತೇನು? ಇವ್ಯಾವೂ ಇಂಗ್ಲೀಷ್ ಶಬ್ದಗಳು ಅಲ್ಲಿವು. ಇವೆಲ್ಲವೂ ಒರಿಜಿನಲ್ಲಿ ಫ್ರೆಂಚ್ ಪದಗಳಿವು. ಈ ಫ್ರೆಂಚ್ ಪದಗಳು ಇಂಗ್ಲೀಷಿಗೆ ಏನಾಗ್ಯಾವ? ಇಂಪೋರ್ಟ್ ಆಗ್ಯಾವ. ಸೊ ಹಂಗಾಗಿ ಅದನ್ನು ಹಂಗೆ ಬಳಸ್ತಾ ಇದ್ದಾರೆ ಇವನ್ನ. ಸೊ ಹಂಗಾಗಿ ನಿಮಗಿಲ್ಲಿ ಸ್ವಲ್ಪ ಕನ್ಫ್ಯೂಸ್ ಆಗುತ್ತೆ ಅಷ್ಟೇ. ಇಲ್ಲಿ ಸರಿಯಾದ ಉತ್ತರ ಇದಕ್ಕೆ ಯಾವ್ದು ಗೊತ್ತೇನು? ಎನ್ ಮಾಸೆ ಅಂತ ಅರ್ಥ. ಎನ್ ಮಾಸೆ ಅಂತಂದ್ರೆ ಮಾಸ್ ಅಂತ ನಾವು ಇಂಗ್ಲೀಷ್ ಪದ ನೋಡಿರ್ತೀವಿ. ಮಾಸ್ ಅಂದ್ರೆ ಏನು? ಹೆಚ್ಚಿಗೆ. ಮಾಸ್ ಆಫ್ ಪೀಪಲ್ ಅಂದ್ರೆ ಹೆಚ್ಚಿನ ಜನ ಅಂತೀವಲ್ಲ, ಹಂಗೆ ಎನ್ ಮಾಸ್ ಅಂದ್ರೆ ಜಾಸ್ತಿ ಜನರು ಏನು ಮಾಡಿದರು? ಪ್ರೊಟೆಸ್ಟನ್ನು ಮಾಡಿದರು. ಇಲ್ಲಿ ಸರಿಯಾದ ಉತ್ತರ ಎನ್ ಮಾಸ್. ಓಕೆನಾ? ರೈಟ್. ನೆಕ್ಸ್ಟ್, ಈ ಥರ ಫ್ರೆಂಚ್ ವರ್ಡ್ಗಳು ಏನಾಗಿದೆ ಸಾಕಷ್ಟು ಇಂಗ್ಲೀಷಿಗೆ ಬಂದವ, ಅದನ್ನು ಹಂಗಂಗೆ ಬಳಸ್ತಾ ಇದ್ದೀವಿ. ಇಂಗ್ಲೀಷ್ ಪದಗಳು ಸಾಕಷ್ಟು ಏನಾಗಿದೆ ಅಂದರೆ ಬೇರೆ ಭಾಷೆಗಳಿಂದ ಇಂಪೋರ್ಟ್ ಮಾಡಿಕೊಂಡು ಜಾಸ್ತಿ ಅದಾವ. ಇಂಗ್ಲೀಷ್ ಭಾಷೆಯ ವಿಶಿಷ್ಟತೆ ಏನಂದ್ರೆ ಅದು ಎಲ್ಲ ಭಾಷೆಯ ಪದಗಳನ್ನು ತನ್ನೊಳಗೆ ಏನಾಗಿಬಿಡುತ್ತೆ? ಸೆಳ್ಕೊಂಡ್ಬಿಡ್ತೈತಿ. ಮತ್ತು ಅದು ತಂದೇ ಶಬ್ದ ಅನ್ನೋರ್ಗತೆ ದಿನನಿತ್ಯ ನಾವು ಅದು ಇಂಗ್ಲೀಷ್ ಏನು ಮಾಡಿಬಿಡುತ್ತೆ? ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ. ಓಕೆನಾ? ಸೊ ಹಂಗಾಗಿ ನಮಗೆ ಇಂಗ್ಲೀಷ್ ಪದ ಯಾವುದು, ಫ್ರೆಂಚ್ ಭಾಷೆಯಿಂದ ಬಂದಿರೋದು ಯಾವುದು, ಜರ್ಮನಿಂದ ಬಂದಿರೋದು ಯಾವುದು, ಗ್ರೀಕಿಂದ ಬಂದಿರೋದು ಯಾವುದು ಗೊತ್ತೇ ಆಗೋದಿಲ್ಲ. ಸಾಕಷ್ಟು ಪದಗಳು ಬೇರೆ ಭಾಷೆಯಿಂದ ಬಂದಿರ್ತಾವೆ ಇಂಗ್ಲೀಷ್ನಾಗ. ದ ಫಾಲೋಯಿಂಗ್ ಸೆಂಟೆನ್ಸ್ ಹ್ಯಾಸ್ ಬೀನ್ ಸ್ಪ್ಲಿಟ್ ಇಂಟು 4 ಸೆಗ್ಮೆಂಟ್ಸ್. 4 ಭಾಗಗಳನ್ನಾಗಿ ಮಾಡ್ಯಾರ ಇವರು. ಐಡೆಂಟಿಫೈ ದ ಸೆಗ್ಮೆಂಟ್ ದಟ್ ಕಂಟೇನ್ಸ್ ಅ ಗ್ರಾಮೆಟಿಕಲ್ ಎರರ್. ಅಂದರೆ ಎಲ್ಲಿ ಗ್ರಾಮೆಟಿಕಲಿ ತಪ್ಪಾಗಿರ್ತೈತಿ ಅಂಥದನ್ನು ಹುಡುಕ್ರಿ ಅಂತ ಹೇಳ್ಯಾರ. ನೋಡಮ್ಮ, 4 ಯಾವ್ಯಾವ ಭಾಗಗಳು ಮಾಡ್ಯಾರ ಇವರು? ದ ಫ್ರೆಂಡ್ಸ್ ಎಕ್ಸೈಟೆಡ್ ಪ್ಲ್ಯಾನ್ಡ್ ದೇರ್ ಅಪ್ಕಮಿಂಗ್ ವೆಕೇಶನ್, ರಿಸರ್ಚಿಂಗ್ ಡೆಸ್ಟಿನೇಷನ್ಸ್ and creating an itinerary filled with thrilling activities and adventures. ಇದು ರಾಂಗ್ ಇರೋದು ಯಾವ್ದು ಗೊತ್ತೇನು? ಫಸ್ಟ್ನೇದ ಇಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ ನಿಮ್ಗೆ. ಅದು ಇದನ್ನು ಓದತ್ನಾಗ ನಿಮ್ಗೆ ಸ್ವಲ್ಪ ಆಕ್ವರ್ಡ್ ಅನಿಸ್ತತಿ. ಅಂದ್ರೆ ದ ಫ್ರೆಂಡ್ಸ್ ಎಕ್ಸೈಟೆಡ್ ಪ್ಲ್ಯಾನ್ಡ್ ಅಲ್ಲ, ಇದೇನು ಗೊತ್ತೇನು? ದ ಫ್ರೆಂಡ್ಸ್ ಎಕ್ಸೈಟೆಡ್ಲಿ ಆಗ್ಬೇಕಿದು. ಅಂದ್ರೆ ಕುತೂಹಲದಿಂದ, ಖುಷಿಯಿಂದ, ಎಕ್ಸೈಟ್ಮೆಂಟ್ ಇರ್ತೈತಿಲ್ಲ, ಆ ಎಕ್ಸೈಟ್ಮೆಂಟಿಂದ ಪ್ಲ್ಯಾನ್ ಮಾಡಿದರು ಅನ್ನೋ ಅರ್ಥ ಬರುತ್ತೆ. ಈ ಎಕ್ಸೈಟೆಡ್ ಪ್ಲ್ಯಾನ್ಡ್ ಅಂದ್ರೆ ಖುಷಿ ಆದರೂ ಪ್ಲ್ಯಾನ್ ಮಾಡಿದ್ರು ಅಂತ ಆಗುತ್ತೆ. ಎಕ್ಸೈಟ್ ಆದರೂ ಪ್ಲ್ಯಾನ್, ಹಂಗಲ್ಲ, ಎಕ್ಸೈಟೆಡ್ಲಿ ಪ್ಲ್ಯಾನ್ಡ್ ಅಂದ್ರೆ ಎಕ್ಸೈಟ್ಮೆಂಟ್ಲಿಂದ ಅವ್ರು ಪ್ಲ್ಯಾನ್ ಮಾಡಿದರು. ಏನನ್ನು ಪ್ಲ್ಯಾನ್ ಮಾಡಿದರು? ಅವ್ರು ಹೋಗುವಂಥ ವೆಕೇಷನನ್ನು ಪ್ಲ್ಯಾನ್ ಮಾಡಿದರು. ಸೊ ಹಾಗಾಗಿ ಈಗೇನೈತಲ್ಲ ಇದು ಸರಿಯಾದದ್ದಲ್ಲ ಇದು. ಓಕೆನಾ? ಇಲ್ಲಾಂದ್ರೆ ಹಿಂಗೂ ಮಾಡ್ಬೋದು ಇದನ್ನು. ದ ಫ್ರೆಂಡ್ಸ್ ಎಕ್ಸೈಟೆಡ್ ಪ್ಲ್ಯಾನ್ಡ್ ಐತಲ್ಲ, ಇದನ್ನ ಹೆಂಗೆ ಮಾಡ್ಬೋದು ಅಂದ್ರೆ ದ ಎಕ್ಸೈಟೆಡ್ ಫ್ರೆಂಡ್ಸ್ ಅಂತಲೂ ಮಾಡ್ಬೋದು. ಸೊ ಅರ್ಥ ಆಯ್ತಾ? ಸೊ ಇಲ್ಲಿ ಎಕ್ಸೈಟೆಡ್ ಫ್ರೆಂಡ್ಸ್ ಅಂದರೆ ಇದು ಅಡ್ಜೆಕ್ಟಿವ್ ಆಗುತ್ತಾ? ಇಲ್ಲ, ಎಕ್ಸೈಟೆಡ್ಲಿ ಅಂತ ಮಾಡಿದ್ರೆ ಇದು ಅಡ್ವರ್ಬ್ ಆಗುತ್ತೆ. ಆದರೆ ಇವರು ಅದನ್ನು ಅಡ್ಜೆಕ್ಟಿವ್ ಆಗಿನೂ ಸರಿಯಾಗಿ ಬಳಸಿಲ್ಲ, ಅಡ್ವರ್ಬ್ ಆಗಿನೂ ಸರಿಯಾಗಿ ಬಳಸಿಲ್ಲ. ಸೊ ಹಾಗಾಗಿ ಆಪ್ಷನ್ ಎ ಏನೈತಲ್ಲ, ಸಾರಿ ಇದು ಮೊದಲನೇ ಭಾಗ ಏನೈತಲ್ಲ ಪಾರ್ಟ್ ಎ, ಇದು ತಪ್ಪಾಗೈತಿ ಗ್ರಾಮೆಟಿಕಲಿ. ಪಾರ್ಟ್ ಎ ಎಲ್ಲಿ ಕೊಟ್ಟಾರ ಅವರು? ಆಪ್ಷನ್ 4ನೇ ಕೊಟ್ಟಾರ. ಇದು ಏನಾಗೈತಿ? ಗ್ರಾಮೆಟಿಕಲಿ
ತಪ್ಪಾಗೈತಿ. ಓಕೆ, ನೆಕ್ಸ್ಟ್ ಐಡೆಂಟಿಫೈ ದ ಸೆಂಟೆನ್ಸ್ ವಿತ್ ದ ಇನ್ಕರೆಕ್ಟ್ ಯೂಸೇಜ್ ಆಫ್ ಅನ್ ಅಡ್ವರ್ಬ್. ಮತ್ತೆ ಅಡ್ವರ್ಬ್ ಬಗ್ಗೆ ಬಂತು ನೋಡ್ರಿ, ಎಲ್ಲಿ ತಪ್ಪಾಗಿ ಅಡ್ವರ್ಬನ್ನು ಯೂಸ್ ಮಾಡ್ಯಾರ ಅಂತ ಕೇಳ್ಯಾರ ಅವರು. ಇಲ್ಲಿ ಮೊದಲನೇದು ನೋಡ್ರಿ ಏನೈತಿ, ಹೀ ಕಾಲ್ಡ್ ಹೀಸ್ ಫ್ರೆಂಡ್ ಲಾಸ್ಟ್ ನೈಟ್, ಅಂದ್ರೆ ಅವನು ಅವನ ಗೆಳೆಯನನ್ನು ಹಿಂದಿನ ರಾತ್ರಿ ಕರೆದ. ನೆಕ್ಸ್ಟ್, ಐ ವಿಲ್ ಸಬ್ಮಿಟ್ ನೆಕ್ಸ್ಟ್ ವೀಕ್ ದ ಅಸೈನ್ಮೆಂಟ್ ಟು ಯು. ನೆಕ್ಸ್ಟ್, ಐ ವಿಲ್ ಸೆಂಡ್ ಯು ದ ರಿಪೋರ್ಟ್ ಟುಮಾರೋ. ದೇ ಮೆಟ್ ಫಾರ್ ಲಂಚ್ ಯೆಸ್ಟರ್ಡೇ. ಎಸ್, ಇಲ್ಲಿ ನಿಮಗೆ ಗ್ರಾಮರ್ ಅಷ್ಟಾಗಿ ಗೊತ್ತಿರಲಿಲ್ಲ ಅಂದ್ರೂ ನಿಮಗೆ ಇದು ಉತ್ತರ ಗೊತ್ತಾಗ್ಬಿಡುತ್ತೆ. ಹೆಂಗೆ ಗೊತ್ತೇನು, ಇಲ್ಲಿ ನೋಡ್ರಿ, ಲಾಸ್ಟ್ ನೈಟ್ ಎಲ್ಲೆಲ್ಲಿ ಸಮಯದ ಬಗ್ಗೆ ಹೇಳ್ಯಾರ ನೋಡ್ರಿ, ಲಾಸ್ಟ್ ನೈಟ್, ಟುಮಾರೋ, ಯೆಸ್ಟರ್ಡೇ, ಇವೆಲ್ಲ ಏನು ಮಾಡ್ಯಾರ, ಲಾಸ್ಟಿಗೆ ಕೊಟ್ಟಾರ. ಇವು ಯಾವ ಗೊತ್ತಾ, ನೀವೆಲ್ಲ ಯಾವ ಅಡ್ವರ್ಬ್ ಗೊತ್ತಾ ನೀವು, ಅಡ್ವರ್ಬ್ ಆಫ್ ಟೈಮ್. ಇವು ಅಡ್ವರ್ಬ್ ಆಫ್ ಟೈಮ್. ಅಡ್ವರ್ಬ್ ಆಫ್ ಟೈಮ್ ಯಾವಾಗಲೂ ಯೂಶ್ವಲಿ ನಾವೇನು ಮಾಡ್ತೀವಿ, ಎಟ್ ದ ಎಂಡ್ ಆಫ್ ದಿ ಸೆಂಟೆನ್ಸ್ ಲೊಕೇಟ್ ಆಗಿರ್ತದೆ. ಅದು ಎಟ್ ದ ಎಂಡ್ ಆಫ್ ದಿ ಸೆಂಟೆನ್ಸ್ ನಾವು ಬರಿತೀವಿ. ಸೊ ಇಲ್ಲಿ ನೋಡಲಿ, ಐ ವಿಲ್ ಸಬ್ಮಿಟ್ ದ ಅಸೈನ್ಮೆಂಟ್ ಟು ಯು ಲಾಸ್ಟ್ ವೀಕ್, ನೆಕ್ಸ್ಟ್ ವೀಕ್ ಅಂತ ಇದ್ರೆ ಅದು ಕರೆಕ್ಟ್ ಆಗ್ತಿತ್ತು. ಇಲ್ಲಿ ಏನು ಮಾಡ್ಯಾರ ಇವರು, ಅದನ್ನು ಅಡ್ವರ್ಬ್ ಆಫ್ ಟೈಮ್ನ ಇಲ್ಲಿ ನಡಕ್ಕೆ ಎಲ್ಲೋ ತಂದು ಸೇರಿಸ್ಬಿಟ್ಟಾರ. ಹಾಗಾಗಿ ಇಲ್ಲಿ ಅಡ್ವರ್ಬ್ ಸರಿಯಾಗಿ ಅದು ಬಳಕೆ ಆಗಿಲ್ಲ. ಸೊ ಹಾಗಾಗಿ ಇದು ಸರಿಯಾದಂತಹ ಉತ್ತರ. ಅರ್ಥ ಆಯ್ತಾ? ಓಕೆ, ನೆಕ್ಸ್ಟ್, select the most appropriate option to fill in the blank. The detectives dash examination of the crime scene revealed crucial evidence that others had missed. ಅಂದರೆ ಬೇರೆಯವ್ರು ಏನು ಮಿಸ್ ಮಾಡಿದ್ರಲ್ಲ ಎವಿಡೆನ್ಸ್ಗಳು, ಅದನ್ನು ಡಿಟೆಕ್ಟಿವ್ ಏನು ಮಾಡಿದ, ಅದನ್ನು ಹೊರತೆಗೆದ, ಹೊರತೆಗೆದ. ಯಾವಾಗ ಹೊರತೆಗಿತಾನವ, ಡಿಟೇಲಾಗಿ ಎಕ್ಸಾಮಿನ್ ಮಾಡಿರ್ಬೇಕವ. ಸೊ ಡಿಟೇಲಾಗಿ ಅನ್ನೋದಕ್ಕೆ ಏನಂತೀವಿ, ತರೋಲಿ. ಇಲ್ಲಿ ಡ್ಯಾಶ್ ಎಕ್ಸಾಮಿನೇಷನ್ ಅನ್ನೋದು ನೌನು. ಸೊ ಇದಕ್ಕೊಂದು ಅಡ್ಜೆಕ್ಟಿವ್ ಕೊಟ್ಟಾರಿಲ್ಲ, ಯಾವುದು, ತರೋ ಎಕ್ಸಾಮಿನೇಷನ್. ಅಂದ್ರೆ ಪೂರ್ತಿಯಾಗಿ ಡಿಟೇಲಾಗಿ ಅವ ಏನು ಮಾಡಿದ, ಡಿಟೆಕ್ಟಿವ್ ಎಕ್ಸಾಮಿನ್ ಮಾಡಿದ. ಸೊ ಅವಾಗ ಆ ಕ್ರೈಮ್ ಸೀನಿನ ಕೆಲವೊಂದಿಷ್ಟು ಸಾಕ್ಷಿಗಳು, ಪುರಾವೆಗಳು ಸಿಕ್ಕವು. ಸೊ ಅರ್ಥ ಆಯ್ತಾ? ನೆಕ್ಸ್ಟ್, ಸೂಪರ್ಫಿಷಿಯಲ್ ಅಂದ್ರೆ ಮೇಲ್ಮೇಲೆ ಮಾಡೋದನ್ನ ಕೆಲಸ ಅಂತಿಲ್ಲ, ಹಂಗೆ. ಹ್ಯಾಸ್ಟಿ ಅಂತಂದ್ರೆ ಇದು ಸರಿಯಾಗಿಲ್ಲ, ಹ್ಯಾಸ್ಟಿ ಅಂತಂದ್ರೆ ಸರಿಯಾದದ್ದಿಲ್ಲ, ವಿತೌಟ್ ಇಂಟ್ರೆಸ್ಟ್, ಅವ್ನು ಸುಮ್ಮ ಬೇಕು ಬೇಡ ಮಾಡೋದು. ಅರ್ಥ ಆಯ್ತಾ? ಸೊ ಓಕೆ, ಇಲ್ಲಿ ತರೋಲಿ ಅಥವಾ ತರೋ ಅನ್ನೋದು ಸರಿಯಾದಂತಹ ಉತ್ತರ. ನೆಕ್ಸ್ಟ್, ಸೆಲೆಕ್ಟ್ ದ ಮೋಸ್ಟ್ ಅಪ್ರೋಪ್ರಿಯೇಟ್ ಸಿನಾನಿಮ್ ಆಫ್ ದ ವರ್ಡ್ ಇನ್ ದ ಬ್ರಾಕೆಟ್ಸ್ ಟು ಫಿಲ್ ಇನ್ ದ ಬ್ಲ್ಯಾಂಕ್. ವಿ ಸಿನ್ಸಿಯರ್ಲಿ ಥ್ಯಾಂಕ್ ದೆಮ್ ಫಾರ್ ದೇರ್ ಡ್ಯಾಶ್ ಆ್ಯಂಡ್ ಜನರಾಸಿಟಿ. ಎಸ್, ಇಲ್ಲಿ ಏನು ಕೊಟ್ಟಾರವರು, ಸಿನಾನಿಮ್ ಅಂದರೆ ಸಮಾನಾರ್ಥಕ ಪದನ ನಾವು ಹುಡುಕ್ಬೇಕು. ಯಾವುದ್ರದ್ದು, ಬ್ರಾಕೆಟ್ನಾಗ ಕೊಟ್ಟಾರಲ್ಲ ಇದ್ರದ್ದು. ಬ್ರಾಕೆಟ್ನಾಗ ಏನು ಕೊಟ್ಟಾರ, ಬಿನೆವಲೆನ್ಸ್ ಅಂತ ಕೊಟ್ಟಾರ. ಏನು ಬಿನೆವಲೆನ್ಸ್ ಅಂತಂದರೆ, ಬಿನೆವಲೆನ್ಸ್ ಅಂದ್ರೆ ಕೈಂಡ್ನೆಸ್ ಅಂತ ಅರ್ಥ. ಏನರ್ಥ, ಕೈಂಡ್ನೆಸ್ ಅಂತ ಅರ್ಥ. ಆಮೇಲೆ ಇನ್ನೊಂದು ಹೇಳ್ತೀನಿ ನಿಮಗೆ, ಇನ್ನೊಂದು ಕ್ಲೂ ಕೊಟ್ಟಿರ್ತೀನಿ. ಯಾಕಂದ್ರೆ ಸಾಕಷ್ಟು ಎಕ್ಸಾಮ್ಗಳಲ್ಲಿ ಏನಾಗ್ತಾವ, ಸೇಮ್ ವರ್ಡ್ಗಳನ್ನು ಬೇರೆ ರೀತಿಯಾಗಿ ರಿಪೀಟ್ ಮಾಡಿರ್ತಾನವ. ಇಲ್ಲಿ ಅದಕ್ಕೆ ನಿಮ್ಗೊಂದು ಕ್ಲೂ ಕೊಡ್ತೀನಿ ನೋಡ್ರಿ, ಎಲ್ಲೆಲ್ಲಿ ಜನರಾಸಿಟಿ ಅಂತ ಬರ್ತೈತೋ, ಜನರಾಸಿಟಿ ಅಂದರೆ ಉದಾರತೆ, ಮನಸ್ಸು ಬಿಚ್ಚಿ ಕೊಡೋದು, ಜಿಪುಣತನ ಮಾಡೋದಲ್ಲ, ಅದನ್ನು ಜನರಾಸಿಟಿ ಅಂತ ಕರಿತೀವಿ. ಯಾರು ಜನರಾಸಿಟಿ ಮನಸ್ಸು ಬಿಚ್ಚಿ ಕೊಡ್ತಾರ, ಯಾವನಿಗೆ ಕರುಣೆ ಇರುತ್ತೆ ಅವನು ಕೊಡ್ತಾನ ಅಲ್ವಾ. ಸೊ ಹಾಗಾಗಿ ಎಲ್ಲಿ ಜನರಾಸಿಟಿ ಬರುತ್ತೋ ಅಲ್ಲಿ ಕೈಂಡ್ನೆಸ್ ಇರ್ತೈತಿ. ಇದು ಸ್ವಲ್ಪ ನೆನಪಿಟ್ಕೊಳ್ರಿ. ಅರ್ಥ ಆಯ್ತಾ? ಓಕೆ, ನೆಕ್ಸ್ಟ್, ಸೆಲೆಕ್ಟ್ ದ ಮೋಸ್ಟ್ ಅಪ್ರೋಪ್ರಿಯೇಟ್ ಆಪ್ಷನ್ ಟು ಫಿಲ್ ಇನ್ ದ ಬ್ಲ್ಯಾಂಕ್. When Sarah realized that she forgot her keys at home, ಅವಳು ಮನೆಯಲ್ಲಿ ಕೀಗಳನ್ನು ಮರೆತು ಬಂದಾಗ, she felt like a fish out of dash. ಅಂದ್ರೆ ನಾವೇನಾದ್ರೂ ಏನು ಮಾಡ್ತೀವಿ ಗೊತ್ತಾ, ಏನಾದರೂ ಮರ್ತಾಗ ಏನಾಗುತ್ತಾ, ನಮ್ಗೆ ಕಂಫರ್ಟೇಬಲ್ ಆಗಿರಲ್ಲ, ನಾವು ಅನ್ಕಂಫರ್ಟೇಬಲ್ ಇರ್ತೀವಿ, ಬೇಸರ ಆಗಿಬಿಡ್ತೈತಿ. ಇಲ್ಲ ನಾವು ಈಗ ಫಾರ್ ಎಕ್ಸಾಂಪಲ್ ಆಫೀಸಿಗೆ ಬರ್ತೀವಿ, ಏನನ್ನೋ ಮರೆತು ಬಂದುಬಿಟ್ಟಿರ್ತೀವಿ, ಆ ಇಡೀ ದಿನ ನಮ್ಗೆ ಆ ವಾತಾವರಣನ ಸರಿಗಿರಂಗಿಲ್ಲ, ಬೇಸರ ಆಗಿಬಿಟ್ಟಿರ್ತೈತಿ. ಸೊ ಅದೇ ಅರ್ಥನ ಇದು ಕೊಡ್ತಾ. ಈಗ ಫಿಶ್ಶು ನೀರಿಂದ ಹೊರಗೆ ಬಂದಾಗ ಏನಾಗುತ್ತೆ, ಅದು ಕಂಫರ್ಟೇಬಲ್ ಇರೋಂಗಿಲ್ಲ. ಅದ್ರಂಗೆ ನಾವು ಏನನ್ನಾದರೂ ಮರೆತು ಬಂದಾಗ ಸೊ ನಮ್ಮ ಮನಸ್ಥಿತಿ ಏನಿರುತ್ತೆ ಹಾಗೆ ಇರುತ್ತೆ, ಯಾವುದಕ್ಕೂ ಸಮಾಧಾನ ಇರೋಂಗಿಲ್ಲ. ಸೊ ಮೀನು ಏನಾದರೂ ನೀರಿಂದ ಹೊರಗೆ ಬಂದರೆ ಏನಿರುತ್ತೆ, ಅದು ವಿಲ ಒದ್ದಾಡ್ತಿರುತ್ತೆ, ಯಾಕೆ ಅದಕ್ಕೆ ಸಮಾಧಾನ ಇರೋಂಗಿಲ್ಲ. ಹಾಗಾಗಿ ಇಲ್ಲಿ ಸರಿಯಾದ ಉತ್ತರ ಯಾವ್ದು ಗೊತ್ತೇನು, ವಾಟರ್. ಸರ್ ಹಂಗಂದ್ರೆ ರಿವರು, ಪಾಂಡು, ಸೀದಾಗ ಏನು ಇರ್ತೈತ್ರಿ, ಅಲ್ಲಿ ವಾಟರ್ ಇರುತ್ತೆ, ಮತ್ತು ಇವನು ಆಗ್ಬೋದಲ್ಲ ಉತ್ತರ. ಇದು ಆಗಲ್ಲ. ಯಾಕೆ ಗೊತ್ತೇನು, ಇವು ಇಂಗ್ಲೀಷ್ನಾಗ ಕೆಲವೊಂದಿಷ್ಟು ಇಡಿಯಮ್ ನಾನೇನು ಹೇಳಿದ್ನಲ್ಲ, ನಾಣ್ಣುಡಿಗಳು ಇದಾವ.
ಸೊ ಅದನ್ನು ಏನು ಅದು ಒರಿಜಿನಲ್ ಆಗಿರ್ತೈತೆ ಅದನ್ನು ಹಂಗೆ ಬರಿಬೇಕು. ಫಿಶ್ ಔಟ್ ಆಫ್ ವಾಟರ್ ಅಂದರೆ ನೀರಿನಿಂದ ಹೊರಬಿದ್ದ ಮೀನಿನಂತೆ ಆಕೆ ಏನು ಮಾಡಿದ್ಲು, ಸೊ ಆಕೆ ಮನಸ್ಸು ಕಂಫರ್ಟಬಲ್ ಆಗಿರಲಿಲ್ಲ. ಸೊ ಅರ್ಥ ಆಯ್ತಾ, ಬೇಸರಗೊಂಡ್ಲು ಅಥವಾ ಕೀ ಮರ್ತು ಬಂದಕ್ಕೆ ಆಕೆ ವಿಲ ಒದ್ದಾಡಿಲ್ಲು ಅಂತ ನೀವೇನಾದರೂ ತಿಳ್ಕೊಳ್ರಿ. ಅರ್ಥ ಆಯ್ತಾ. ಬಟ್ ಆದರೆ ಇಲ್ಲಿ ರಿವರ್ ಪಾಂಡ್ ಸಿ ನಿಮ್ಗೆ ಕನ್ಫ್ಯೂಸ್ ಆಗಲಿ ಅಂತಲೇ ಇದನ್ನು ಕೊಟ್ಟಾರ ಅವ್ರು. ನೀವು ಇಲ್ಲಿ ಬರಿಬೇಕಾಗಿದ್ದೇನು ವಾಟರ್, ಯಾಕಂದ್ರೆ ಅದು ಇಡಿಯಮ್ ಇರೋದಂಗೆ ಫಿಶ್ ಔಟ್ ಆಫ್ ವಾಟರ್, ಅದೇ ಥರ ಫ್ರೇಸ್ ಇರೋದು. ಓಕೆನಾ. ನೆಕ್ಸ್ಟ್ ನೆಕ್ಸ್ಟ್ ಪ್ರಶ್ನೆ ನೋಡ್ರಿ. ರೆಕ್ಟಿಫೈ ದ ಸೆಂಟೆನ್ಸ್. ರೆಕ್ಟಿಫೈ ಅಂತಂದ್ರೆ ಸರಿಪಾಡು, ಸರಿಪಡಿಸು ಅಂತ ಅರ್ಥ. ರೆಕ್ಟಿಫೈ ದ ಸೆಂಟೆನ್ಸ್ ಬೈ ಸೆಲೆಕ್ಟಿಂಗ್ ದ ಕರೆಕ್ಟ್ಲಿ ಸ್ಪೆಲ್ಟ್ ವರ್ಡ್ ಫ್ರಮ್ ದ ಆಪ್ಷನ್ಸ್. ಡಿಸ್ಪೈಟ್ ಈಸ್ ಕಾಂಟ್ರಿಬ್ಯೂಷನ್ಸ್ ಟು ದ ಇನ್ಸ್ಟಿಟ್ಯೂಟ್ ಅಂದರೆ ಸಂಸ್ಥೆಗೆ ಆತನ ಕೊಡುಗೆ ಇದ್ದರೂ ಕೂಡ, ಅಂದರೆ ಡಿಸ್ಪೈಟ್ ಅಂತಂದ್ರೆ ಅದಾಗಿಯೂ ಅಂತ ಕರಿತೀವಲ್ಲ ಕನ್ನಡದಾಗ, ಅದಾಗಿಯೂ ಅಂತೀವಲ್ಲ ಹಂಗೆ. ಡಿಸ್ಪೈಟ್ ಈಸ್ ಕಾಂಟ್ರಿಬ್ಯೂಷನ್ಸ್ ಟು ದ ಇನ್ಸ್ಟಿಟ್ಯೂಟ್ ಹಿ ವಾಸ್ ಗಿವನ್ ನಿಗಡ್ಲಿ ರೈಸ್ ಇನ್ ಈಸ್ ಸ್ಯಾಲ್ರಿ. ಅಂದ್ರೆ ಆತನ ಕೊಡುಗೆ ಸಂಸ್ಥೆಗೆ ಜಾಸ್ತಿ ಇದ್ದರೂ ಕೂಡ ಅವ್ರು ಏನು ಮಾಡಿದ್ರು, ಆತನ ಸ್ಯಾಲ್ರಿಯನ್ನು ಜಾಸ್ತಿ ಏರಿಸಲಿಲ್ಲ, ಅದರಲ್ಲಿ ಸ್ವಲ್ಪ ಜಿಪುಣತನ ಮಾಡಿದರು ಅಂತ ಅರ್ಥ. ಸೊ ಅರ್ಥ ಆಯ್ತಾ. ಸೊ ಇಲ್ಲಿ ತಪ್ಪಾಗಿರೋದು ಯಾವುದು ಗೊತ್ತನೋ, ಇಲ್ಲೈತೆ ನೋಡ್ರಿ, ನಿಗಡ್ಲಿ ಅನ್ನೋದು ತಪ್ಪಾಗೈತಿ. ಏನು ಸ್ಪೆಲ್ಲಿಂಗ್ ತಪ್ಪಾಗೈತಿ ಇದ್ರಾಗ ಅಂತಂದ್ರೆ, ಇದು ಹೆಂಗಾಗಬೇಕಿತ್ತು ಅಂದ್ರೆ ನಿಗಡ್ಲಿ ಒಂದೇ ಎಲ್ವಾಯ್ ಆಗಬೇಕಿತ್ತು. ಇದು ಭಾಳ ಈಸಿ. ಯಾಕೆ ಗೊತ್ತನು, ನೀವು ಭಾಳ ಕಮ್ಮಿ ನೋಡಿರ್ತೀರಿ ಈ ರೀತಿ ಡಬಲ್ LY ಬರೋದು ಲಾಸ್ಟಿಗೆ. ಓಕೆನಾ. ರೈಟ್, ಇದು ಸರಿಯಾದ ಉತ್ತರ. ನಿಗಡ್ಲಿ ಎಲ್ಲಿದೆ ಸ್ಪೆಲ್ಲಿಂಗ್ ಇದು ಕರೆಕ್ಟಾಗಿ? ಓಕೆ, ರೈಟ್, ಇಲ್ಲೈತೆ ನೋಡ್ರಿ, ಆಪ್ಷನ್ 2 ಸರಿಯಾದಂಥ ಉತ್ತರ. ಅರ್ಥ ಆಯ್ತಾ. ನೆಕ್ಸ್ಟ್ ಇಲ್ಲಿ ನೋಡ್ರಿ, ಡಬಲ್ I ಇದೆ, ಈ ಥರ ಬರೋಂಗಿಲ್ಲ. ಓಕೆ, ನೆಕ್ಸ್ಟ್ ಇಲ್ಲಿ ಡಬಲ್ G ಇಲ್ಲ, ಸಿಂಗಲ್ G ಇದೆ, ಇದು ಬರೋಂಗಿಲ್ಲ. ರೈಟ್. ನೆಕ್ಸ್ಟ್ ಪ್ರಶ್ನೆ. ಸೆಲೆಕ್ಟ್ ದ ಮೋಸ್ಟ್ ಅಪ್ರೋಪ್ರಿಯೇಟ್ ಆಪ್ಷನ್ ಟು ಫಿಲ್ ಇನ್ ದ ಬ್ಲ್ಯಾಂಕ್. ಹೀ ಮೇಡ್ ದ ಕೇಕ್ ಆಲ್ ಬೈ ಡ್ಯಾಶ್. ಎಸ್, ಇದು ಯಾವ ಟಾಪಿಕ್ ಮೇಲೆ ಐತೆ ಗೊತ್ತನ್ರಿ, ಇದು ಪ್ರನೌನ್. ನೀವು ನೋಡ್ರಿ, ಪ್ರನೌನ್ ಮೇಲೆ ಕಂಪಲ್ಸರಿ ಒಂದು ಕ್ವಶನ್ ಕೇಳೇನ್ರಿ, ಎಲ್ಲ ಶಿಫ್ಟ್ ಕ್ವಶನ್ ಪೇಪರ್ನಾಗೂ ಕೇಳೇನು. ಪ್ರನೌನು ಮತ್ತು ಟೈಪ್ಸ್ ಆಫ್ ಪ್ರನೌನು ಒಂದು ಯಾವ್ದು ಕೇಳಿದ್ರು, ಒಂದು ರಿಲೇಟಿವ್ ಪ್ರನೌನ್ ಕೇಳಿದರು. ಈಗ ಯಾವ್ದು ಕೇಳ್ಯಾರ, ರಿಫ್ಲೆಕ್ಸಿವ್ ಪ್ರನೌನ್ ಕೇಳ್ಯಾರ. ರಿಫ್ಲೆಕ್ಸಿವ್ ಪ್ರನೌನ್ ಅರ್ಥ ಏನಪ್ಪ ಅಂದರೆ, ರಿಫ್ಲೆಕ್ಸ್ ಅಂದ್ರೆ ವಾಪಸ್ಸು ಬರೋದು ಅಂತ, ರಿಫ್ಲೆಕ್ಸ್ ಆಗೋದು ಅಂದ್ರೆ ವಾಪಸ್ ಬರೋದು. ಹಂಗೆ ಇಲ್ಲಿ ಸಬ್ಜೆಕ್ಟ್ ಏನೈತಲ್ಲ ಹೀ, ಅವನು ತನ್ನಷ್ಟಕ್ಕೆ ತಾನು ಒಂದು ಕೆಲಸ ಮಾಡ್ಕೊಂಡ್ರೆ ಅದನ್ನು ರಿಫ್ಲೆಕ್ಸಿವ್ ಪ್ರನೌನ್ ಅಂತ ಕರಿತೀವಿ. ಇಲ್ಲಿ ಹೀ ಮೇಡ್ ದ ಕೇಕ್ ಆಲ್ ಬೈ ಹಿಮ್ಸೆಲ್ಫ್ ಅಂದ್ರೆ ಆ ಎಲ್ಲ ಕೇಕನ್ನು ಅವನಷ್ಟಕ್ಕೆ ಅವನೇ ರೆಡಿ ಮಾಡ್ಕೊಂಡ ಅಂತ. ಸೊ ಹಾಗಾಗಿ ಇಲ್ಲಿ ಸರಿಯಾದ ರಿಫ್ಲೆಕ್ಸಿವ್ ಪ್ರನೌನ್ ಯಾವುದು, ಹೀ ಮೇಡ್ ದ ಕೇಕ್ ಆಲ್ ಬೈ ಹಿಮ್ಸೆಲ್ಫ್. ಹರ್ ಸೆಲ್ಫ್ ಅಂದರೆ ಅವಳಷ್ಟಕ್ಕೆ ಅವಳೇ ಮಾಡ್ಕೊಂಡ್ಲು, ನನ್ನಷ್ಟಕ್ಕೆ ನಾನೇ, ನಿನ್ನಷ್ಟಕ್ಕೆ ನೀನೇ. ಹಿಮ್ಸೆಲ್ಫ್ ಅಂದರೆ ಅವನಷ್ಟಕ್ಕೆ ಅವನೇ ಅದನ್ನು ಕೇಕನ್ನು ಮಾಡಿಕೊಂಡ. ಇನ್ನೊಂದು, ಐ ವಾಶ್ ಮೈ ಕ್ಲಾತ್ಸ್ ಮೈ ಸೆಲ್ಫ್ ಅಂದರೆ ನನ್ನ ಬಟ್ಟೆಗಳನ್ನು ನಾನೇ ಒಕ್ಕೊಂತೀನಿ ಅಂತ ಅರ್ಥ. ಅದೇ ಥರ ಹೀ ಮೇಡ್ ದ ಕೇಕ್ ಆಲ್ ಬೈ ಹಿಮ್ಸೆಲ್ಫ್. ಇಲ್ಲಿ ಐ ಇದ್ದಿದ್ರೆ ಮೈ ಸೆಲ್ಫ್ ಆಗುತ್ತೆ ರಿಫ್ಲೆಕ್ಸಿವ್ ಪ್ರನೌನ್. ನೆಕ್ಸ್ಟು ವಿ ಇದ್ದಿದ್ರೆ ಅವರ್ ಸೆಲ್ವ್ಸ್ ಆಗುತ್ತೆ. ನೆಕ್ಸ್ಟು ಯು ಇದ್ದಿದ್ರೆ ಯುವರ್ ಸೆಲ್ಫ್. ನೆಕ್ಸ್ಟು ಹೀ ಇದ್ದಿದ್ರೆ ಹಿಮ್ಸೆಲ್ಫ್. ಶೀ ಬಂದ್ರೆ ಹರ್ ಸೆಲ್ಫ್. ಅದೇ ಥರ ಇಟ್ ಬಂದ್ರೆ ಇಟ್ ಸೆಲ್ಫ್. ನೆಕ್ಸ್ಟ್ ದೇ ಬಂದರೆ ದೆಮ್ ಸೆಲ್ಫ್ ಅಲ್ಲ, ಸಿಂಗುಲರ್ ಆಗಬಾರ್ದು, ಪ್ಲೂರಲ್ ಆಗಬೇಕು, ದೆಮ್ ಸೆಲ್ವ್ಸ್. ಓಕೆನಾ. ಈ ರೀತಿ ಏನಾಗುತ್ತೆ, ರಿಫ್ಲೆಕ್ಸಿವ್ ಪ್ರನೌನು ಬೇರೆ ಬೇರೆ ಸಬ್ಜೆಕ್ಟಿಗೆ ಬೇರೆ ಬೇರೆಯಾಗಿ ಬರುತ್ತೆ. ಐ ಇದ್ರೆ ಮೈ ಸೆಲ್ಫ್, ವಿ ಇದ್ರೆ ಅವರ್ ಸೆಲ್ವ್ಸ್, ಯು ಇದ್ರೆ ಯುವರ್ ಸೆಲ್ಫ್, ಹೀ ಇದ್ರೆ ಹಿಮ್ ಸೆಲ್ಫ್, ಶಿ ಇದ್ರೆ ಹರ್ ಸೆಲ್ಫ್, ಇಟ್ ಇದ್ರೆ ಇಟ್ ಸೆಲ್ಫ್, ದೇ ಇದ್ರೆ ದೆಮ್ ಸೆಲ್ಫ್ಸ್. ಸೊ ಹಾಗಾಗಿ ಹೀ ಮೇಡ್ ದ ಕೇಕ್ ಆಲ್ ಬೈ ಹಿಮ್ಸೆಲ್ಫ್ ಅನ್ನೋದು ಸರಿಯಾದಂಥ ಉತ್ತರ, ಆಪ್ಷನ್ 3. ಸರಿ, ಮುಂದಿನ ಪ್ರಶ್ನೆ ನೋಡ್ರಿ, ಇದು ಅರ್ಥ ಆಯಿತು. ಹಾಗಾದರೆ ಮುಂದಿನ ಪ್ರಶ್ನೆಗೆ ಹೋಗೋಣ. ಸೆಲೆಕ್ಟ್ ದ ಮೋಸ್ಟ್ ಅಪ್ರೋಪ್ರಿಯೇಟ್ ಸಿನಾನಿಮ್ ಆಫ್ ದ ಗಿವನ್ ವರ್ಡ್. ಎಸ್, ನೋಡಲಿ ಸಾಕಷ್ಟು ಪ್ರಶ್ನೆಗಳು ಬರೀ ಸಿನಾನಿಮ್ ಆ್ಯಂಟೋನಿಮೇ ಬರ್ತಾ ಇದ್ದಾವೆ. ಸೊ ಹಂಗಾಗಿ ವೊಕ್ಯಾಬ್ಯುಲರಿ ಭಾಳ ಮುಖ್ಯ. ಸಿನಾನಿಮ್ ಅಂದರೆ ಸಮಾನಾರ್ಥಕ ಪದ. ಯಾವುದ್ರದ್ದು? ಫ್ರೆಜೈಲ್ ಪದದ ಸಮಾನಾರ್ಥಕ ಪದ ಇದು. ಫ್ರೆಜೈಲ್ ಅಂತಂದ್ರೆ ಏನು? ಸೂಕ್ಷ್ಮವಾದದ್ದು ಅಂತ ಅರ್ಥ. ಓಕೆನಾ. ಈಗ ವೀಕ್ ಆ್ಯಂಡ್ ಫ್ರೆಜೈಲ್ ಅಂತಂದ್ರೆ ಏನು? ತುಂಬ ದುರ್ಬಲವಾದದ್ದು ಮತ್ತು ಸೂಕ್ಷ್ಮವಾದದ್ದು, ಈ ಥರ. ವೀಕ್ ಆ್ಯಂಡ್ ಫ್ರೆಜೈಲ್ ಅನ್ನೋ ವರ್ಡನ್ನು
ಇನ್ನೊಂದು ಶಿಫ್ಟನ್ನ ಕ್ವಶನ್ ಪೇಪರ್ನಲ್ಲಿ ಬಂದಿತ್ತು. ಅದಕ್ಕೆ ನಾನು ಹೇಳೋದು, ನೀವು ಕ್ವಶನ್ ಪೇಪರ್ಗಳನ್ನು ಸರಿಯಾಗಿ ಅನಲೈಸ್ ಮಾಡಿರಿ. ರಿಪೀಟೆಡ್ ವರ್ಡ್ಸು 2-3 ಬಂದಿರ್ತಾವೆ, ನಿಮಗೆ ಅಲ್ಲೇ 2-3 ಮಾರ್ಕ್ಸ್ ಸಿಕ್ಬಿಡ್ತಾವೆ. ಫ್ರೆಜೈಲ್ ಅಂದರೆ ಏನು ಗೊತ್ತಾ? ಸೂಕ್ಷ್ಮವಾದದ್ದು. ಯಾವುದಾಗಾದರೆ ಸ್ಟ್ರಾಂಗ್ ಅಲ್ಲ, ಹೆವಿ ಭಾರವಾದದ್ದು ಅಲ್ಲ, ಶೈನಿ ಹೊಳೆಯುವುದು ಅಲ್ಲ. ಎಸ್, ಡೆಲಿಕೇಟ್ ಸರಿಯಾದ ಉತ್ತರ. ಡೆಲಿಕೇಟ್ ಅಂದರೆ ಏನು ಗೊತ್ತೋ, ಭಾಳ ಸೂಕ್ಷ್ಮ ಇರೋದು. ಫಾರ್ ಎಕ್ಸಾಂಪಲ್, ಈಗ ಯಾವುದಾದ್ರೂ ಒಂದು ವಸ್ತು ಗಾಜಿನಿಂದ ಮಾಡಿರ್ತಾರಲ್ಲ, ಅದು ಹೆಂಗಿರ್ತೈತೆ? ಅದು ಡೆಲಿಕೇಟ್ ಆಗಿರ್ತೈತಿ, ಸ್ವಲ್ಪ ಬಿದ್ದರೂ ಒಡೆದೋಗಿಬಿಡ್ತೈತಿ. ಅಂಥದಕ್ಕೆ ಡೆಲಿಕೇಟ್ ಅಥವಾ ಫ್ರೆಜೈಲ್ ಅಂತ ಕರಿತೀವಿ. ಅರ್ಥ ಆಯ್ತಾ ಇದು? ಓಕೆ, ನೆಕ್ಸ್ಟ್ ಮುಂದಿನ ಪ್ರಶ್ನೆ. ಎಸ್, ಕಾಂಪ್ರಿಹೆನ್ಷನ್ ಕೊಟ್ಟಾರ ನೋಡಲಿ. ಸೊ ಇದನ್ನು ಓದಿ ಫಿಲ್ ಇನ್ ದ ಬ್ಲ್ಯಾಂಕ್ಸನ್ನು ನಾವು ಫಿಲ್ ಮಾಡೋಣ. ಈಗ ದ ಫ್ಯಾಕ್ಟ್ ದಟ್ ದ ವೆಟರ್ ಪೀರಿಯಡ್ಸ್ ಇನ್ ನಾರ್ತ್ ಆಫ್ರಿಕಾ ಹ್ಯಾವ್ ಡ್ಯಾಶ್ ಎವ್ರಿ 21 years ಆರ್ ಸೊ ಈಸ್ ಅ ಬಿಗ್ ಕ್ಲೀವ್ ಅಬೌಟ್ ವಾಟ್ ಡ್ಯಾಶ್ ದೆಮ್. ಎಸ್, ಇಲ್ಲಿ ನೋಡ್ರಿ, ಇದು ಫುಲ್ ಓದಿಬಿಡಮ್ಮ. ಯಾವುದ್ರ ಬಗ್ಗೆ ಕೊಟ್ಟಾರಂತ ಗೊತ್ತಾಗುತ್ತೆ. ವೇರಿಯೇಷನ್ಸ್ ಇನ್ ಅರ್ತ್ಸ್ ಆರ್ಬಿಟ್ ಡ್ಯೂ ಟು ಗ್ರಾವಿಟೇಷನಲ್ ಇನ್ಫ್ಲೂಯೆನ್ಸಸ್ ಫ್ರಮ್ ದ ಮೂನ್ ಆ್ಯಂಡ್ ಅದರ್ ಪ್ಲಾನೆಟ್ಸ್ ಇನ್ ಅವರ್ ಸೋಲಾರ್ ಸಿಸ್ಟಮ್. ದ ಆರ್ಬಿಟ್ ಆಫ್ ದಿ ಅರ್ತ್ ಡ್ಯಾಶ್ ದ ಸನ್ ಈಸ್ ನಾಟ್ ಕಾನ್ಸ್ಟಂಟ್. ಇಟ್ ಹ್ಯಾಸ್ cyclic earth receives from the sun on 10 the sun is not constant. It has cyclic dash on multi-thousand year time scales. These orbital cycles dash the amount of energy the earth receives from the sun on 1 million year cycles, 100,000 year cycles. The shape of earth's orbit shifts between circular and oval. ಓಕೆ, ರೈಟ್. ಇಲ್ಲಿ ನೋಡ್ರಿ, ಇದು ಯಾವುದ್ರ ಬಗ್ಗೆ ಐತೆ ಅಂತಂದ್ರೆ, ಭೂಮಿ ಸೂರ್ಯನ ಸುತ್ತ ತಿರುಗುವುದು, ಮತ್ತು ಅದು ತಿರುಗಬೇಕಾದ್ರೆ ಏನು ಮಾಡುತ್ತಾ, ಇಂತಿಷ್ಟು ವರ್ಷಗಳಿಗೊಮ್ಮೆ ಅಂತೇಳಿ ಅದರ ತಿರುಗುವ ಆರ್ಬಿಟ್ ಏನಿರುತ್ತಲ್ಲ, ಪಥ ಏನಿರುತ್ತಲ್ಲ, ಅದು ತನ್ನ ಶೇಪ್ ಅಂದರೆ ಆಕಾರವನ್ನು ಬದಲು ಮಾಡಿಕೊಳ್ಳುತ್ತೆ. ಅಂದರೆ ಕೆಲವೊಂದು ಸಲ ಫುಲ್ ಸರ್ಕಲ್ ರೀತಿ ಇದ್ದರೆ, ಕೆಲವೊಂದು ಸಲ ಓವೆಲ್ ಅಂದರೆ ಅಂಡಾಕಾರದಲ್ಲಿ ಅದು ಆಗುತ್ತೆ, ಅಂದರೆ ವಾಬಲ್ ಆಗುತ್ತೆ. ಅದು ತನ್ನ ಆರ್ಬಿಟನ್ನು ಚೇಂಜ್ ಮಾಡಿಕೊಳ್ಳುತ್ತೆ. ಅದರಿಂದ ಏನೇನಾಗುತ್ತಾ ಭೂಮಿ ಮೇಲೆ ಬದಲಾವಣೆ ಅನ್ನೋದು ಈ ಗದ್ಯ ಭಾಗದಲ್ಲಿದೆ. ಸೊ ಫಸ್ಟ್ ಒನ್ ನೋಡ್ರಿ, ದ ಫ್ಯಾಕ್ಟ್ ದಟ್ ದ ವೆಟರ್ ಪೀರಿಯಡ್ಸ್ ಇನ್ ನಾರ್ತ್ ಆಫ್ರಿಕಾ. ಎಸ್, ನಾರ್ತ್ ಆಫ್ರಿಕಾ ಅಂದರೆ ನಿಮ್ಗೆ ಏನು ನೆನಪಾಗುತ್ತೆ ಹೇಳ್ರಿ ನೋಡೋಣ. ನಾರ್ತ್ ಆಫ್ರಿಕಾ ಅಂದ ತಕ್ಷಣ ನಿಮ್ಗೆ ಡೆಸರ್ಟ್, ಸಹಾರಾ ಡೆಸರ್ಟ್ ನೆನಪಾಗುತ್ತೆ. ಸಹಾರಾ ಮರುಭೂಮಿ. ಅಲ್ಲಿ ಹೆಂಗಿದೆ? ವೆಟ್ ಇಲ್ಲ, ಫುಲ್ ಹಾಟ್ ಕಂಡೀಷನ್ ಐತಿ. ಆದ್ರೆ ವೆಟ್ ಪೀರಿಯಡು ಬರುತ್ತೆ ಅಂದರೆ ಚೇಂಜ್ ಆಗುತ್ತೆ. ಅಲ್ಲಿ ಏನು ಚೇಂಜ್ ಆಗುತ್ತೆ? ವಾತಾವರಣ ಚೇಂಜ್ ಆಗುತ್ತಾ ನೋಡಲಿ. ದ ಫ್ಯಾಕ್ಟ್ ದಟ್ ವೆಟರ್ ಪೀರಿಯಡ್ಸ್ ಇನ್ ನಾರ್ತ್ ಆಫ್ರಿಕಾ ಹ್ಯಾವ್ ಡ್ಯಾಶ್ ಎವ್ರಿ 21,000 years ಅಂದರೆ ಪ್ರತಿ 21 ವರ್ಷಕ್ಕೊಮ್ಮೆ ಅಲ್ಲಿ ಏನಾಗುತ್ತಾ? ವೆಟ್ ಪೀರಿಯಡ್ ಏನಾಗುತ್ತಾ? ಸೀಸ್ ಆಗುತ್ತಾ ಅಂದರೆ ವಶಪಡಿಸಿಕೊಳ್ಳುತ್ತಾ ಅಲ್ಲ. ಅಬೇಟೆಡ್ ಕಮ್ಮಿ ಆಗುತ್ತಾ, ಟರ್ಮಿನೇಟೆಡ್ ನಾಶ ಆಗುತ್ತೆ ಅಥವಾ ಕೊನೆಯಾಗುತ್ತೆ. ರಿಕವರ್ಡ್ ಅಂದರೆ ಪುನಃ ಬರುತ್ತೆ. ಎಸ್, ಈಗೇನಿದೆ ಅಲ್ಲಿ ನಾರ್ತ್ ಆಫ್ರಿಕಾದಲ್ಲಿ ಮರುಭೂಮಿ ಇದೆ, ಬಿಸಿ ವಾತಾವರಣ ಇದೆ. ಅಲ್ಲಿ ವೆಟರ್ ಪೀರಿಯಡ್ ಅಂದರೆ ತಂಪು ವಾತಾವರಣ, ಅಲ್ಲಿ ಹಸಿರು ನೀರು ಬರ್ತೈತೆ ಅಂತ ಅರ್ಥ. ಅಲ್ಲಿ ಬರುತ್ತಾ ಅದಂತಂದ್ರೆ ಅಲ್ಲಿ ಏನಾಗುತ್ತೆ? ಈಗ ಅದು ವಾಪಸ್ ಬರುತ್ತಾ? ಈಗಿಲ್ಲ, ಮೊದಲಿತ್ತಂತ 21 ವರ್ಷಕ್ಕೊಮ್ಮೆ ಅದು ಮತ್ತೆ ಬರುತ್ತಂತ. ವಾಪಸ್ ಬರೋದಕ್ಕೆ ಏನಂತೀವಿ? ರಿಕರ್ಡ್ ಅಂತ ಕರಿತೀವಿ. ರಿಕರ್ಡ್ ಅನ್ನೋ ಪದದ ಅರ್ಥ ಪುನಃ ಬರುವುದು. ಓಕೆನಾ? ಇಲ್ಲಿ ಏನು ಬರೀರಿ? ರಿಕರ್ಡ್. ಓಕೆ, ನೆಕ್ಸ್ಟ್ ಇದು ಮುಗಿತೀಗ, ರೈಟ್. 21,000 years or so is a big clue about what dash them. ಅಂತಂದ್ರೆ ಏನು? ಸೊ ಇಲ್ಲಿ ಏನು ಪಿರಿಯಡ್ ಅದಾವಲ್ಲ, ಆ ಪಿರಿಯಡನ್ನು ಏನಾಗೈತೆ? ಅದು ಡೆಲಿಗೇಟ್ ಅಂದರೆ ಏನು ಗೊತ್ತನು? ಈಗ ಯಾರಾದರೂ ನಿಮ್ಮ ಕೆಳಗೆ ಕೆಲಸ ಮಾಡೋರಿಗೆ, ಅರ್ಹತೆ ಹೊಂದಿದವ್ರಿಗೆ ಕೆಲಸನ ಹಂಚೋದಕ್ಕೆ ಡೆಲಿಗೇಟ್ ಅಂತೀವಿ. ಇದಕ್ಕೆ ಸಂಬಂಧ ಇಲ್ಲ. ನೆಕ್ಸ್ಟ್ ಡಿಬೇಟ್ ಅಂದರೆ ವಾದ ಮಾಡೋದು, ಇದಕ್ಕೆ ಸಂಬಂಧ ಇಲ್ಲ. ಬಿಡ್ಸ್ ಅಂದರೆ ಜೂಜು ಕಟ್, ಇದಕ್ಕೆ ಸಂಬಂಧ ಇಲ್ಲ. ಸೊ ಇಲ್ಲಿ ನೋಡಿ, 3 ಕ್ಲೂವೇ ಇಲ್ಲವು ಏನು. ಸೊ ಹಂಗಂದ ಮೇಲೆ ಇಲ್ಲಿ ಸರಿಯಾದ ಉತ್ತರ ಏನು? ಕಾಸಸ್. ಇಲ್ಲಿ ಕಾಸಸ್ ಹಾಕಿ ನೋಡ್ರಿ, ಏನು ಅರ್ಥ ಬರುತ್ತಾ? ಸೊ ಈಸ್ ಅ ಬಿಗ್ ಕ್ಲೂ ಅಬೌಟ್ ವಾಟ್ ಕಾಸಸ್ ದೆಮ್. ಅಂದ್ರೆ ಆ ಪಿರಿಯಡ್ಗಳು ಚೇಂಜ್ ಆಗ್ತಾವಲ್ಲ, ರಿಪೀಟ್ ಆಗ್ತಾವಲ್ಲ, ಅದಕ್ಕೆ ಕಾರಣ ಏನು ಅಂತ ಕೇಳ. ಕಾರಣ ಏನಂದ್ರೆ ವೇರಿಯೇಷನ್ಸ್ ಇನ್ ಅರ್ತ್ಸ್ ಆರ್ಬಿಟ್.
ಅಂದರೆ ಭೂಮಿ ತಿರುಗುವ ದಾರಿಯಲ್ಲಿ ಏನಾಗ್ತಾ ಇದೆ, ವೇರಿಯೇಷನ್ಸ್, ಬದಲಾವಣೆಗಳಾಗ್ತಾ ಇವೆ. ಡ್ಯೂ ಟು ಗ್ರಾವಿಟೇಷನಲ್ ಇನ್ಫ್ಲೂಯೆನ್ಸಸ್ ಫ್ರಮ್ ದ ಮೂನ್ ಆ್ಯಂಡ್ ಅದರ್ ಪ್ಲ್ಯಾನೆಟ್ಸ್ ಇನ್ ಅವರ್ ಸೋಲಾರ್ ಸಿಸ್ಟಮ್. ಅಂದರೆ ಚಂದ್ರನಿಗೂ ಗುರುತ್ವಾಕರ್ಷಣೆ ಶಕ್ತಿ ಇದೆ, ಅದೇ ರೀತಿ ಬೇರೆ ಗ್ರಹಗಳಿಗೂ ಗುರುತ್ವಾಕರ್ಷಣೆ ಶಕ್ತಿ ಇದೆ. ಅವನು ಏನು ಮಾಡ್ತಿರ್ತಾವೆ, ಭೂಮಿಯನ್ನು ತಮ್ಮ ಗುರುತ್ವಾಕರ್ಷಣೆ ಶಕ್ತಿ ಕಡೆಯಿಂದ ಎಳಿತಿರ್ತಾವೆ ಎಲ್ಲವೂ ಒಂದಕ್ಕೊಂದು. ಸೊ ಅವಾಗ ಅದ್ರ ಕಾರಣದಿಂದ ಏನಾಗುತ್ತಾ, ಭೂಮಿಯ ಅದು ಸೂರ್ಯನ ಸುತ್ತ ಚಲಿಸುವ ಪಥ ಅಥವಾ ದಾರಿ, ಹಾದಿ ಏನಾಗುತ್ತಾ, ಚೇಂಜ್ ಆಗುತ್ತಾ. ನೆಕ್ಸ್ಟ್, ದ ಆರ್ಬಿಟ್ ಆಫ್ ದ ಅರ್ತ್ ಡ್ಯಾಶ್, ನೆಕ್ಸ್ಟ್ ಹೋಗೋಣ ಇದನ್ನು. The orbit of the earth dash the sun is not constant. Yes, orbit of the earth ಅಂದರೆ ಭೂಮಿಯ ಚಲಿಸುವ ದಾರಿ ಯಾವುದ್ರ ಸುತ್ತ, ಸೂರ್ಯನ ಸುತ್ತ. ಸೂರ್ಯನ ಸುತ್ತ ಅನ್ನಕ್ಕೆ ಏನಂತೀವಿ, ಅರೌಂಡ್. ಸೂರ್ಯನ ಸುತ್ತ, ಸೂರ್ಯನ ಸುತ್ತ ಅನ್ನಕ್ಕೆ ಏನಂತೀವಿ, ಸುತ್ತ ಅನ್ನಕ್ಕೆ ಅರೌಂಡ್. ಅಂದ್ರೆ ದ ಆರ್ಬಿಟ್ ಆಫ್ ದಿ ಅರ್ತ್ ಅರೌಂಡ್ ದ ಸನ್ ಈಸ್ ನಾಟ್ ಕಾನ್ಸ್ಟೆಂಟ್. ಅಂದರೆ ಸೂರ್ಯನ ಸುತ್ತ ಭೂಮಿ ಸುತ್ತುವ ದಾರಿ ಏನೈತಲ್ಲ ಅದು ಕಾನ್ಸ್ಟೆಂಟ್ ಅಲ್ಲ, ಒಂದೇ ರೀತಿ ಇರುವುದಿಲ್ಲ, ಬದಲಾವಣೆ ಆಗತ್ತೆ. ಹಂಗಂತೇಳಿ ದಿನಕ್ಕೆ, ಒಂದು ವರ್ಷಕ್ಕೆ ಅಥವಾ 10 ವರ್ಷಕ್ಕೆ ಬದಲಾವಣೆ ಆಗಲ್ಲದು. ಸಾವಿರಾರು ವರ್ಷಗಳು, ಮಿಲಿಯನ್ಸ್ ಆಫ್ ಇಯರ್ಸ್ ತಗೊಳತ್ತದು. ಅರ್ಥ ಆಯ್ತಾ? ಅರೌಂಡ್ ದ ಸನ್ ಈಸ್ ನಾಟ್ ಕಾನ್ಸ್ಟೆಂಟ್, ನಿರಂತರವಾಗಿರೋದಿಲ್ಲ. ಇಟ್ ಹ್ಯಾಸ್ ಸೈಕ್ಲಿಕ್ ಡ್ಯಾಶ್. ಸೈಕ್ಲಿಕ್ ಏನು ಮುಂದೆ ನೋಡಿ. ಸೈಕ್ಲಿಕ್ ಡ್ಯಾಶ್ ಆನ್ ಮಲ್ಟಿ 1000 ಇಯರ್ಸ್ ಟೈಮ್ ಸ್ಕೇಲ್ಸ್. ಅಂದ್ರೆ ಸಾವಿರಾರು ವರ್ಷಗಳಿಗೊಮ್ಮೆ ಅಷ್ಟು ಸಮಯದಲ್ಲಿ ಏನಾಗುತ್ತದು, ವೇರಿಯೇಷನ್ಸ್ ಆಗುತ್ತೆ. ನೋಡಲಿ, ದ ಸನ್ ಈಸ್ ನಾಟ್ ಕಾನ್ಸ್ಟೆಂಟ್. ಕಾನ್ಸ್ಟೆಂಟ್ ಇಲ್ಲ ಅಂದಮೇಲೆ ಏನಾಗುತ್ತದು, ಇಟ್ ಹ್ಯಾಸ್ ಸೈಕ್ಲಿಕ್ ವೇರಿಯೇಷನ್ಸ್. ಅಂದ್ರೆ ಅದು ಬದಲಾವಣೆಗಳು ಆಗುತ್ತವಲ್ಲಿ. ಸೈಕ್ಲಿಕ್ ವೇರಿಯೇಷನ್ಸ್ ಅಂದ್ರೇನು, ಪುನರಾವರ್ತನೆಗೊಳ್ಳುವಂಥ ಬದಲಾವಣೆಗಳು. ಮತ್ತೆ ಬದಲಾವಣೆ ಆಗುತ್ತಾ, ಮತ್ತೆ ಇಂತಿಷ್ಟು ವರ್ಷ ಆದ ಮತ್ತೆ ಬೇರೆ ರೀತಿ ಆಗುತ್ತಾ, ಹಿಂಗೆ. ನೆಕ್ಸ್ಟ್, ಸೈಕ್ಲಿಕ್ ವೇರಿಯೇಷನ್ಸ್, ಬದಲಾವಣೆಗಳು, ಸೈಕ್ಲಿಕ್ ವೇರಿಯೇಷನ್ಸ್ ಆನ್ ಮಲ್ಟಿ 1000 ಇಯರ್ಸ್ ಟೈಮ್ ಸ್ಕೇಲ್, ಸಾವಿರಾರು ವರ್ಷಗಳಿಗೊಮ್ಮೆ ಅಂತ. ದೀಸ್ ಆರ್ಬಿಟಲ್ ಸೈಕಲ್ಸ್, ಮುಂದೈತಲ್ಲ ಇದು, ಓಕೆ. These orbital cycles dash the amount of energy. ಇಲ್ಲಿ ನೋಡ್ರಿ, ಡ್ಯಾಶ್ ದ ಅಮೌಂಟ್ ಆಫ್ ಎನರ್ಜಿ ದ ಅರ್ತ್ ರಿಸೀವ್ ಫ್ರಮ್ ದಿ ಸನ್. ಅಂದ್ರೆ ಸೂರ್ಯನಿಂದ ಬರುವಂತಹ ಶಕ್ತಿ, ಭೂಮಿಗೆ ಶಕ್ತಿ ಬರ್ತಲ್ಲ, ಸೂರ್ಯನ ಸೌರಶಕ್ತಿ, ಅದು ಏನಾಗುತ್ತಾ ನೋಡ್ರಿ. ದೀಸ್ ಆರ್ಬಿಟಲ್ ಸೈಕಲ್ಸ್ ಅಂದ್ರೆ ಈ ಆರ್ಬಿಟ್ನ ಪಥ ಏನಾಗುತ್ತಾ, ಇಂತಿಷ್ಟು ವರ್ಷಕ್ಕೊಮ್ಮೆ ಬದಲಾವಣೆ ಆಗುತ್ತೆ ಅಂತ ಹೇಳಿದ್ರಲ್ಲ, ಅದರಿಂದ ಏನಾಗುತ್ತಂತಂದ್ರೆ ಅವು ಏನು ಮಾಡ್ತಾವಂತಂದ್ರೆ ಇನ್ಫ್ಲೂಯೆನ್ಸ್, ಅಂದರೆ ಪ್ರಭಾವ ಬೀರ್ತಾವೆ. ಯಾವುದ್ರ ಮೇಲೆ ಅಂದರೆ ಭೂಮಿ ಸೂರ್ಯನ ಶಾಖವನ್ನೇನು ಪಡೆದುಕೊಳ್ಳುತ್ತಲ್ಲ ಅದರ ಅಮೌಂಟ್ ಮೇಲೆ, ಅದರ ಕ್ವಾಂಟಿಟಿ ಮೇಲೆ ಏನಾಗುತ್ತಾ, ಅದು ತನ್ನ ಪ್ರಭಾವವನ್ನು ಬೀರುತ್ತಾ. ಇಲ್ಲಿ ಬಿಲೀವ್ ಅಂದರೆ ನಂಬು, ಸಂಬಂಧ ಇಲ್ಲ. ರಿಟರ್ನ್ ಅಂದರೆ ಪುನಃ ಬಾ, ಸಂಬಂಧ ಇಲ್ಲ. ಸ್ಟ್ರೆಚ್ ಅಂದರೆ ಎಳಿ, ಸಂಬಂಧನ ಇಲ್ಲ. ಅರ್ಥ ಆಯ್ತಾ? ಸೊ ಇಲ್ಲಿ ಸರಿಯಾದ ಉತ್ತರ, ದೀಸ್ ಆರ್ಬಿಟಲ್ ಸೈಕಲ್ಸ್ ಡ್ಯಾಶ್ ದ ಅಮೌಂಟ್ ಆಫ್ ಎನರ್ಜಿ ದ ಅರ್ತ್ ರಿಸೀವ್ಸ್ ಫ್ರಮ್ ದ ಸನ್. ಅಂದರೆ ಸೂರ್ಯನಿಂದ ಪಡೆದುಕೊಳ್ಳುವ ಏನು ಶಕ್ತಿ ಇದೆಯಲ್ಲ ಅದರ ಮೇಲೆ ಪ್ರಭಾವವನ್ನು ಬೀರುತ್ತೆ. ಆನ್ 100,000 ಇಯರ್ ಸೈಕಲ್ಸ್ ದ ಶೇಪ್ ಆಫ್ ಅರ್ತ್ಸ್ ಆರ್ಬಿಟ್. ಅಂದ್ರೆ 100,000 ವರ್ಷಗಳಿಗೊಮ್ಮೆ ಭೂಮಿಯು ಸೂರ್ಯನ ಸುತ್ತ ಚಲಿಸುವ ಪಥ, ಆರ್ಬಿಟ್, ಅದು ಏನಾಗುತ್ತಾ, ಶಿಫ್ಟ್ಸ್ ಬಿಟ್ವೀನ್ ಸರ್ಕ್ಯುಲರ್ ಆ್ಯಂಡ್ ಓವೆಲ್. ಅಂದ್ರೆ ಸರ್ಕ್ಯುಲರ್ ಇರುತ್ತಾ, ಮತ್ತೆ ಒಂದು 100,000 ವರ್ಷಗಳಿಗೊಮ್ಮೆ ಅದು ಓವೆಲ್ ಶೇಪ್ ಆಗುತ್ತಾ. ಅಂದ್ರೆ ಅದು ಸೂರ್ಯನ ಸುತ್ತ ತಿರುಗುವ ಪಥ ತನ್ನ ಆಕಾರವನ್ನು ಬದಲಿಸಿಕೊಳ್ಳುತ್ತೆ. ಸೊ ಹಾಗಾದರೆ ಇನ್ನೊಮ್ಮೆ ಎಲ್ಲ ಉತ್ತರಗಳನ್ನು ಬೇಗ ನೋಡ್ಕೊಂಡು ಬಂದ್ಬಿಡೋಣ ಇದ್ರ ಕಾಂಪ್ರಿಹೆನ್ಷನ್ನಿಂದು. ಎಸ್, ನೋಡಲಿ, ಇದು ಫಸ್ಟ್ ಒನ್ ಸರಿಯಾದ ಉತ್ತರ, ರಿಕರ್ಡ್ ಅಂದರೆ ಪುನರಾವರ್ತನೆಗೊಳ್ಳುವುದು. ನೆಕ್ಸ್ಟ್ ಸೆಕೆಂಡ್ ಒನ್ ಏನು, ಕಾಸಸ್ ಅಂದರೆ ಕಾರಣ ಆಗೋದು. ಯಾವುದಕ್ಕೆ ಕಾರಣ ಆಗುತ್ತಾ, ವೇರಿಯೇಷನ್ಸ್ ಇನ್ ಅರ್ತ್ ಆರ್ಬಿಟಿಗೆ ಕಾರಣ ಆಗುತ್ತಾ. ನೆಕ್ಸ್ಟ್ ಮೂರನೇದು ಫಿಲ್ ಇನ್ ದ ಬ್ಲ್ಯಾಂಕ್ನಾಗ ಯಾವ್ದು ತುಂಬಬೇಕು, ಡ್ಯಾಶ್ ದ ಸನ್ ಅರೌಂಡ್ ದ ಸನ್, ಸೂರ್ಯನ ಸುತ್ತ. ನೆಕ್ಸ್ಟ್ ನಾಲ್ಕನೇದು ಡ್ಯಾಶ್ ಆನ್ ಮಲ್ಟಿ 1000 ಇಯರ್ಸ್, ಅಂದ್ರೆ ವೇರಿಯೇಷನ್ಸ್ ಆನ್ ಮಲ್ಟಿ 1000 ಇಯರ್ಸ್ ಟೈಮ್ ಸ್ಕೇಲ್, ಅಂದರೆ ವೇರಿಯೇಷನ್ ಆಗ್ತಾ ಇರುತ್ತಾ. ನೆಕ್ಸ್ಟ್ ಲಾಸ್ಟ್ ಒನ್, these orbital cycles dash the amount of energy the earth receives from the sun. ಅಂದರೆ ಸೂರ್ಯನಿಂದ ಬರುವ ಶಾಖ ಭೂಮಿಗೇನು ಬರುತ್ತಲ್ಲ, ಸೂರ್ಯನ ಶಕ್ತಿ, ಅದರ ಮೇಲೆ ಪ್ರಭಾವ ಬೀರ್ತಾವ. ಯಾವುದು ಈ ಏನು ಬದಲಾವಣೆಗಳಾಗ್ತಾವಲ್ಲ ಭೂಮಿಯ ಪಥದಲ್ಲಿ,
ಅಲ್ಲಿ ಅದು ಪ್ರಭಾವವನ್ನು ಬೀರುತ್ತೆ. ಓಕೆ, ನಾವು ಫುಲ್ ಕ್ವಶನ್ ಪೇಪರನ್ನು ನೋಡಿದ್ವಿ. ಇದು ನೋಡಿದ ಮೇಲೆ ನಮ್ಗೆ ಅರ್ಥ ಆಗಿರೋದು ಏನಂತಂದರೆ ಆ್ಯಂಟೋನಿಮ್ಸ್ ಸಿನಾನಿಮ್ಸ್ ಜಾಸ್ತಿ ಕೇಳ್ತಾರೆ. ಗ್ರಾಮ್ಯಾಟಿಕಲ್ ಆಸ್ಪೆಕ್ಟ್ ಒಳಗೆ ಅವ್ರು ಜಾಸ್ತಿ ಕೇಳಿರೋದು ಏನಪ್ಪ ಅಂತಂದ್ರೆ ಪ್ರನೌನನ್ನು ಕೇಳ್ಯಾರ, ಅಡ್ವರ್ಬನ್ನು ಕೇಳ್ಯಾರ. ಭಾಳ ಶಿಫ್ಟ್ ಕ್ವಶನ್ ಪೇಪರ್ಗಳನ್ನು ನಾನು ಅನಲೈಸ್ ಮಾಡಿದ ಮೇಲೆ ಗೊತ್ತಾಗಿದ್ದೇನೆಂದ್ರೆ ಅಡ್ವರ್ಬ್ ಮೇಲೆ ಜಾಸ್ತಿ ಕ್ವಶನ್ ಕೇಳ್ಯಾರ, ಪ್ರನೌನ ಮೇಲೆ ಕೇಳ್ಯಾರ, ಸಿನಾನಿಮ್ ಆ್ಯಂಟೋನಿಮ್ ಮೇಲೆ ಕೇಳ್ಯಾರ. ಅರ್ಥ ಆಯ್ತಾ? ಸೊ ಹಾಗಾಗಿ ನೀವು ಪ್ರತಿಯೊಂದನ್ನು ಏನು ಮಾಡಿರಿ, ಟಾಪಿಕ್ ವೈಸ್ ಓದೋಕ್ಕೆ ಸ್ಟಾರ್ಟ್ ಮಾಡಿರಿ. ನೀವು ಎಷ್ಟು ಕ್ವಶನ್ ಪೇಪರ್ ಬಿಡಿಸಿದ್ರೂ ಪ್ರತಿ ಕ್ವಶನ್ ಪೇಪರ್ ಮೇಲೆ ಕ್ವಶನ್ ಚೇಂಜ್ ಬರ್ತೈತಿ. ಟಾಪಿಕ್ ಸೇಮ್ ಇರ್ಬೋದು, ಕ್ವಶನ್ ಸೇಮ್ ಬರುತ್ತೆ. ನೀವು ಕ್ವಶನ್ ನೋಡೋದ್ರಾಗ ಅರ್ಥ ಇಲ್ಲ, ಆ ಟಾಪಿಕ್ನ ಅರ್ಥ ಮಾಡ್ಕೋಬೇಕು. ನಾವು ಮುಂದಿನ ದಿನಮಾನಗಳಲ್ಲಿ ನಾವೇನು ಮಾಡ್ತೀವಿ, ಈಗ ನಿಮಗೆ ಎಕ್ಸಾಮ್ ಸಮೀಪ ಬರ್ತಾಯಿದೆ, ನಾವು ಆದಷ್ಟು ಬೇಗ ಏನು ಮಾಡ್ತೀವಿ, ಟಾಪಿಕ್ ವೈಸ್ ಎಲ್ಲ ಕ್ವಶನ್ ಪೇಪರ್ಗಳನ್ನು ಅನಲೈಸ್ ಮಾಡಿ ಟಾಪಿಕ್ ವೈಸ್ ನಿಮ್ಗೆ ಟಾಪಿಕ್ ವೈಸ್ ನಿಮ್ಗೆ ನಾವು ಇಂಗ್ಲೀಷ್ ವೀಡಿಯೋಗಳನ್ನು ನಾವು ನಿಮ್ಗೆ ಕೊಡ್ತೀವಿ. ಓಕೆನಾ? ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ಭೇಟಿ ಹೋಗೋಣ. ಸೊ ಅಲ್ಲಿವರೆಗೂ ಬಾಯ್.